ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣ ಮತ್ತು ವಾಲ್ಮೀಕಿ ರಾಮಾಯಣಗಳಿಗೆ ಅನುಸಾರವಾಗಿ ಈ ಹಿಂದೆ ನಾವು ಮಾಡಿದ ಕಥೆಯ ಶ್ರವಣಕ್ಕನುಸಾರವಾಗಿ ರಾಮ ತನ್ನ ಮಹಾನಿರ್ವಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡ ಮತ್ತು ವಿಸರ್ಜನೆಯನ್ನು ಮಾಡಿದ. ಎಲ್ಲರನ್ನೂ ಕೂಡ ಅವರವರ ಸ್ಥಾನಗಳಿಗೆ ಕಳಿಸಿಕೊಟ್ಟ. ತನ್ನ ತಮ್ಮಂದಿರು ವಿಭೀಷಣ, ಸುಗ್ರೀವ, ಜಾಂಬವಾನ್ ಮೊದಲಾದವರೆಲ್ಲರಿಗೂ ಕೂಡ ಯಾವ್ಯಾವ ಕರ್ತವ್ಯಗಳನ್ನು ಮಾಡಬೇಕು ಅಂತ ಆಜ್ಞಾಪಿಸಿದ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಕಾಲಪುರುಷ ಅಂದರೆ ಸ್ವಯಂ ಶಿವ ರಾಮನ ಬಳಿಗೆ ಬಂದು, ನಿನ್ನ ಅವತಾರದ ಸಮಯ ಮುಗಿದಿದೆ, ಹಾಗಾಗಿ ಇನ್ನು ಪರಂಧಾಮದ ಕಡೆ ಪ್ರಯಾಣ ಮಾಡಬೇಕು ಅಂತ ಆತನನ್ನ ಕೇಳಿಕೊಂಡ. ಆ ಕಾಲಪುರುಷ ಮತ್ತು ರಾಮ ಇವರಿಬ್ಬರು ಮಾತಾಡ್ತಾ ಇರುವಾಗ ಒಳಗೆ ಯಾರೂ ಬರಬಾರದು ಅಂತ ನಿರ್ಬಂಧ ಇತ್ತು. ಆಗ ದುರ್ವಾಸ ಅಲ್ಲಿಗೆ ಬಂದು ನನಗೆ ಶೀಘ್ರದಲ್ಲೇ ಭೋಜನದ ಏರ್ಪಾಡಾಗಬೇಕು ಅಂತ ಒತ್ತಾಯ ಮಾಡಿದ ಪ್ರಯುಕ್ತ ಲಕ್ಷ್ಮಣ ಒಳಗೆ ಬಂದು ರಾಮನಿಗೆ ಆ ಸುದ್ದಿಯನ್ನು ನಿವೇದನೆ ಮಾಡಬೇಕಾಯಿತು. ಅದರ ಪರಿಣಾಮವಾಗಿ ಕಾಲಪುರುಷ ಮತ್ತು ರಾಮ ಇವರ ಭೇಟಿಯಾದ ಬಳಿಕ ರಾಮ ಲಕ್ಷ್ಮಣನನ್ನ ಪರಿತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಬೇಕಾಯಿತು. ಲಕ್ಷ್ಮಣ ರಾಮನ ಆಸ್ಥಾನದಿಂದ ನೇರವಾಗಿ ಸರಿಯೂ ನದಿಯ ಕಡೆಗೆ ಹೋಗಿ ಆಚಮನ ಮಾಡಿ ಪ್ರಾಣಾಯಾಮ ಮಾಡಿ ತನ್ನ ಶರೀರವನ್ನು ವಿಸರ್ಜನೆ ಮಾಡಿದ. ಸ್ವರ್ಗಲೋಕಕ್ಕೆ, ತನ್ನ ಮೂಲ ಲೋಕಕ್ಕೆ ಆತ ಹೊರಟು ಹೋದ ಅಂತ ಅಲ್ಲಿ ಕಥೆ ಬಂದಿತ್ತು. ಇದು ವಾಲ್ಮೀಕಿ ರಾಮಾಯಣದ ಪೂರ್ಣಕಾಂಡದ 6ನೇ ಸರ್ಗ ಈಗ ನಾವು ಶ್ರವಣ ಮಾಡಬೇಕು. ಇದು ರಾಮನ ವೈಕುಂಠಾರೋಹಣದ ಭಾಗ. ಇದು ಬೆಳಗಾಗಿ ರಾಮ ಸೀತೆ ಜೊತೆಗೂಡಿ ಎದ್ದ. ಅಜಮೀಢ ಅಂತಿದ್ದ ಆತ ಸೋಮವಂಶದ ಉತ್ತರಾಧಿಕಾರಿ. ಸೋಮವಂಶದ ಹಿಂದಿನ ಪುರುಷರೆಲ್ಲ ಸ್ವರ್ಗಲೋಕಕ್ಕೆ ಹೊರಟು ಹೋಗಿದ್ರು. ಅಜಮೀಢನನ್ನ ಕರೆದ. ಇವತ್ತು ನಾನು ಸೀತೆಯ ಜೊತೆಗೂಡಿ, ನನ್ನ ತಮ್ಮಂದಿರ ಜೊತೆಗೂಡಿ, ವಾನರರು ಮತ್ತು ಸಕಲ ಪ್ರಜೆಗಳು ಇವರ ಜೊತೆಗೂಡಿ ನಾನು ಸ್ವೀಯಂ ಪದಂ ಗಚ್ಚಾಮಿ, ನನ್ನ ಮೂಲ ಲೋಕ ಏನಿದೆ ಆ ಲೋಕಕ್ಕೆ ನಾನು ಹೋಗಿ ಸೇರಬೇಕಾಗಿದೆ. ನನ್ನ ಮಹಾನಿರ್ವಾಣ ಮುಗಿದ ಬಳಿಕ ನೀನು ನನ್ನ ವಸ್ತುಗಳೇನಿವೆ, ನಾನು ಈ ಹಸ್ತಿನಾವತಿಯಲ್ಲಿ ಇರುವ ತನಕ ಯಾವ ವಸ್ತುಗಳನ್ನು ಬಳಕೆ ಮಾಡಿದೆ ಆ ಎಲ್ಲ ವಸ್ತುಗಳನ್ನು, ನನ್ನ ಉಳಿದ ಸಾಮಗ್ರಿಗಳನ್ನು ನನ್ನ ಮಗ ಕುಶ ಏನಿದ್ದಾನೆ ಅವನ ಕಡೆಗೆ ಕಳಿಸಿಕೊಡ್ಬೇಕು. ಎಚ್ಚರಂ ಕೀಟಕಾಂತಂ ಯನ್ಮಯ ಯಾಸ್ಥಿತಿ ವೈ ದಿವಂ ಅತಸ್ತ್ವಂ ತಂ ಕುಶಂ ಗತ್ವ ಸರ್ವಂ ವೃತ್ತಂ ನಿವೇದಯ. ಹುಲ್ಲುಗಳು, ಕ್ರಿಮಿಕೀಟಗಳು ಇವೆಲ್ಲವೂ ಕೂಡ ನನ್ನ ಜೊತೆಗೂಡಿ ಇವತ್ತು ಮಹಾನಿರ್ವಾಣವನ್ನು ಪಡೆಯಲಿವೆ. ಆ ನಡೆಯುವಂಥ ಎಲ್ಲ ಘಟನೆಗಳನ್ನು ಕೂಡ ನೀನು ಆ ಕುಶನಿಗೆ ಹೋಗಿ ತಿಳಿಸ್ಬೇಕು. ಮತ್ತು ಆ ಕುಶ ಆ ಉತ್ತರ ಕಾರ್ಯಗಳನ್ನೆಲ್ಲವನ್ನು ಕೂಡ ಮಾಡಿ ಮುಗಿಸಬೇಕು. ನಮ್ಮೆಲ್ಲರ ಉತ್ತರ ಕ್ರಿಯೆಗಳನ್ನು ಮಾಡುವಂಥದ್ದು ಕುಶನ ಹೊಣೆಗಾರಿಕೆ ಆಗಿದೆ. ಕುಶ ಈ ಸಂದರ್ಭದಲ್ಲಿ ಯಾವುದೇ ಖೇದ ಮಾಡಬೇಕಾಗಿಲ್ಲ. ಆ ಅಜಮೇಢನಿಗೆ ರಾಮನ ಮಹಾನಿರ್ವಾಣ ಸಮೀಪಿಸ್ತಿರೋದನ್ನು ನೋಡಿ ಕಣ್ಣು ತುಂಬಿ ಬಂತು. ಸಾಶ್ರುಣೇತು ಸ್ಥಥೇತಿ ಚ, ಹಾಗೆ ಆಗಲಿ ಅಂತ ಆತ ರಾಮನ ಮಾತನ್ನ ಒತ್ಕೊಂಡ. ಆಜಮೀಢಸ್ತದ ಪ್ರಾಹ ನನಾಮ ರಘುನಾಯಕಂ, ರಾಮನಿಗೆ ಆತ ನಮಸ್ಕಾರ ಮಾಡಿದ. ಮುಂದೆ ರಾಮ ತನ್ನ ಪ್ರಜೆಗಳ ಸಮೇತನಾಗಿ, ಬಂಧು ಬಾಂಧವರ ಸಮೇತನಾಗಿ ಆ ಭಾಗೀರಥಿ ನದಿಯ ಕಡೆಗೆ ನಡೆದ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಆತ ಸರಿಯೂ ನದಿಯ ಕಡೆಗೆ ನಡೆದ. ಅಲ್ಲೇ ಮಹಾನಿರ್ವಾಣ ಹೊಂದಿದ. ಇದು ಆನಂದ ರಾಮಾಯಣಕ್ಕನುಸಾರವಾಗಿ ಆತ ಹೋಗಿದ್ದು ಭಾಗೀರಥಿ ಜಲೆ, ಅಲ್ಲಿ ನಿತ್ಯ ವಿಧಿಯನ್ನು ಮಾಡಿದ, ಸ್ನಾನಾದಿಗಳನ್ನು ಮುಗಿಸಿದ. ಹುತ್ವಾ ವನ್ಹಿಂ ಸವಿಸ್ತರಂ, ತನ್ನ ಅಗ್ನಿಹೋತ್ರವನ್ನು ಏನು ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಿ ಮುಗಿಸಿದ. ನಾನಾ ಥರದ ದಾನಗಳನ್ನು ಮಾಡಿದ. ತತಃ ಪ್ರಾಸ್ಥಾನಿಕಂ ಕರ್ಮ ಚಕ್ರ ಯಥಾವಿಧಿ, ತಾನಿನ್ನು ಮಹಾಪ್ರಯಾಣಕ್ಕೆ ಸಿದ್ಧನಾಗಬೇಕಾದ್ರೆ ಏನು ಕಾರ್ಯಗಳನ್ನು ಮಾಡಬೇಕು ಆ ಕಾರ್ಯಗಳನ್ನು ಕೂಡ ಕ್ರಮವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ವನ್ಹಿಂ ವಿಸರ್ಜಯಾಮಾಸ ವೈಕುಂಠಂ ಪ್ರತಿ ರಾಘವ. ವ್ಯಕ್ತಿಯೊಬ್ಬ ತನ್ನ ಅಂತ್ಯಕಾಲ ಬರುವಾಗ ವಿವಾಹ ಸಂದರ್ಭದಲ್ಲಿ ಅವನಿಗೇನು ಅಗ್ನಿ ಪ್ರಾಪ್ತ ಆಗಿರ್ತದಲ್ಲ ಅದನ್ನು ವಿಸರ್ಜನೆ ಮಾಡಬೇಕು. ವಿವಾಹಿತನಾದಾಗ ಅಗ್ನಿ ಆತನ ಜೊತೆಗೂಡಿರ್ತದೆ.
ಅದನ್ನು ವಿಸರ್ಜನೆ ಮಾಡೋದು ಆತನ ಕರ್ತವ್ಯ. ಈ ತನ್ನ ವನ್ಹಿಯನ್ನು ಆತ ವೈಕುಂಠಕ್ಕೆ ಕಳಿಸಿಕೊಟ್ಟ. ತದಾ ರಾಮಸ್ಯ ಪದ್ಮಾಸ ಗತಾ ದಕ್ಷಿಣ ಹಸ್ತತಃ ಮೂರ್ತಿರೂಪಧರಾ ವೇದಾಹ ವೈಕುಂಠ ಮಾಯೆಯುಸ್ತದ. ಆ ರಾಮನ ದಕ್ಷಿಣ ಹಸ್ತತಃ, ರಾಮನ ಬಲಗೈಯನ್ನು ಹಿಡಿದುಕೊಂಡು ಅಥವಾ ಬಲಭಾಗದಲ್ಲಿ ಲಕ್ಷ್ಮೀದೇವಿ ಇದ್ದಳು. ಮೂರ್ತಿರೂಪಧರಾಹ ವೇದಾಹ, ಅಲ್ಲಿ ತನಕ ರಾಮ ಭೂಲೋಕದಲ್ಲಿ ಇರೋ ತನಕ ಆತನ ಜೊತೆಗೆ ಎಲ್ಲ ವೇದಗಳು ಆತನ ಸೇವೆಗಾಗಿ ಸನ್ನದ್ಧಾಗಿದ್ದವು. ರಾಮ ಅವತಾರ ಪರಿಸಮಾಪ್ತಿ ಮಾಡುವಾಗ ವೇದಗಳು ಕೂಡ ಮೂರ್ತ ರೂಪವನ್ನು ತಾಳಿ, ದೇವತೆಗಳ ರೂಪವನ್ನು ತಾಳಿ, ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಅದು ಬ್ರಾಹ್ಮಣದ ರೂಪವನ್ನು ತಾಳಿ, ತಪಸ್ವಿಗಳ ರೂಪವನ್ನು ತಾಳಿ ಅಂತ ಇದೆ. ಮುಂದೆ ಅವು ಕೂಡ ವೈಕುಂಠಕ್ಕೆ ಹೋದವು. ತ್ರಿಪದಾಹ ಪ್ರಣವೇನೈವ ರಾಮಸ್ಯಾದ್ವಿನಿರ್ಗತ. ತ್ರಿಪದ ಗಾಯತ್ರಿ ಮಂತ್ರ ಏನಿದೆ ಅದು ಕೂಡ ಓಂಕಾರ ಸಮೇತವಾಗಿ ರಾಮನ ಮುಖದಿಂದ ಹೊರಗೆ ಬಂತು. ಮುಂದೆ ಶಾಂತಿ, ಕ್ಷಮ, ಮೇಧ, ಧೃತಿ, ದಯ, ತೇಜಸ್ಸು, ಬಲ, ಯಶಸ್ಸು, ಶೌರ್ಯ ಇವೆಲ್ಲ ರಾಮನ ಗುಣಗಳು. ರಾಮ ಭೂಲೋಕದಲ್ಲಿ ವಾಸ ಮಾಡಿಕೊಂಡಿರೋ ತನಕನೂ ಅವೆಲ್ಲ ಆತನ ಸೇವೆಗೆ ಸನ್ನದ್ಧಾಗಿದ್ದವು. ರಾಮ ಭೂಲೋಕವನ್ನು ಬಿಟ್ಟು ಹೊರಗೆ ಬರುವಾಗ ಅವೆಲ್ಲವೂ ಕೂಡ ತಮ್ಮ ತಮ್ಮ ಮೂರ್ತ ರೂಪವನ್ನು ತಾಳಿ ಅಲ್ಲಿಂದ ಹೊರಟು ಹೋದವು. ತತಃ ಪೌರಾಹ ವಾನರಾಶ್ಚ ಸರ್ವೇ ಭಾಗೀರಥೀ ಜಲೆ ಸ್ನಾತ್ವಾ ನಿರುದ್ಧವಾಯುಂಶ್ಚ ನಿಜ ದೇಹಾನಿ ತಪ್ಪಿದುಹು. ರಾಮ ಆ ಗಂಗಾ ನದಿಯ ಸಮೀಪಕ್ಕೆ ಬಂದ, ಗಂಗಾ ನದಿಯ ನೀರಿನಲ್ಲಿ ಇಳಿದ. ಆತ ಇಳಿದಾಗ ಆತನ ಜೊತೆಗೂಡಿ ಉಳಿದ ಜೀವಿಗಳೇನು ಬಂದಿದ್ರಲ್ಲ, ಉಳಿದ ಪ್ರಾಣಿಗಳು, ಜೀವಿಗಳು, ಅವರು ಎಲ್ಲ ಕೂಡ ಸ್ನಾನ ಮಾಡಿದರು. ಸ್ನಾನ ಮಾಡಿದ್ರು ಮತ್ತು ತಮ್ಮ ಪ್ರಾಣವನ್ನು ನಿರೋಧ ಮಾಡಿದರು ಮತ್ತು ತಮ್ಮ ಶರೀರವನ್ನು ಬಿಟ್ಟು ಬಿಟ್ಟರು. ಅಥ ರಾಮೋ ಮುದಾ ಗಂಗಾಂ ಸ್ಪೃಷ್ಟ ದರ್ಭಾಸನೋಪರಿ, ಗಂಗೆಯನ್ನು ಸ್ಪರ್ಶ ಮಾಡಿದ ರಾಮ. ಗಂಗೆಯನ್ನು ಸ್ಪರ್ಶ ಮಾಡಿ ಮುಂದೆ ದರ್ಭಾಸನದಲ್ಲಿ ಕುಳಿತುಕೊಂಡ. ದರ್ಭಾಸನದಲ್ಲಿ ಕೂತ್ಕೊಂಡು ದರ್ಭಪಾಣಿ ಸ್ಥಿತ ತೂಷ್ಣೀಂ ಉತ್ತರಾಭಿಮುಖ ಸ್ತ್ರೀಯ, ಸೀತೆಯ ಜೊತೆಗೂಡಿ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡ. ತದಾ ತಾವತ್ ಸರ್ವೇ ದದೃಶುಸ್ತೆ ದೇವಾ ವಿಷ್ಣು ಪುರಸ್ಥಿತಂ. ಆ ರಾಮನ ಎದುರುಗಡೆ ಸ್ವಯಂ ವಿಷ್ಣು ಬಂದು ನಿಲ್ಲೋದನ್ನ ಅಲ್ಲಿದ್ದಂಥ ಎಲ್ಲಾ ಜೀವಿಗಳು ಕೂಡ ನೋಡಿದರು. ಚತುರ್ಭುಜಂ ನೀಲಕಾಂತಿಂ ಪೀತ ಕೌಶೇಯಧಾರಿಣಂ ಕೌಸ್ತುಭಾಂಕಿತ ಹೃದ್ದೇಶಂ ಶ್ರೀವತ್ಸಾಂಕೋಪಶೋಭಿತಂ. ಆ ರಾಮ, ಆ ಮಹಾವಿಷ್ಣು ಚತುರ್ಭುಜನಾಗಿದ್ದ, ನೀಲವರ್ಣದ ಕಾಂತಿಯುಳ್ಳವನಾಗಿದ್ದ ಮತ್ತು ಹಳದಿ ಬಣ್ಣದ ಕೌಶೇಯವನ್ನು ಧಾರಣೆ ಮಾಡಿದ್ದ, ಕೌಸ್ತುಭವನ್ನು ಧಾರಣೆ ಮಾಡಿದ್ದ. ಶ್ರೀವತ್ಸಾಂಕ ಉಪಶೋಭಿತಂ, ಆತನ ಎದೆಯಲ್ಲಿ ಶ್ರೀವತ್ಸ ಅನ್ನುವಂಥ ಚಿಹ್ನ ಇತ್ತು. ಸೀತಾ ಬಭೂವ ಸಾ ಲಕ್ಷ್ಮೀ ವಿಷ್ಣುವ್ರ ವಾಮಾಂಕ ಸಂಸ್ಥಿತ. ಆಗ ಆ ಸೀತಾ ಅಲ್ಲಿ ತನಕ ರಾಮನ ಜೊತೆಗೂಡಿ ಏನಿದ್ಲು, ಅವಳು ಮಹಾಲಕ್ಷ್ಮಿಯ ಶರೀರದಲ್ಲಿ ಪ್ರವೇಶ ಮಾಡಿಬಿಟ್ಲು. ತಾನೇ ಮಹಾಲಕ್ಷ್ಮಿಯ ರೂಪದಲ್ಲಿ ಐಕ್ಯವನ್ನು ಹೊಂದಿಬಿಟ್ಲು. ಶೇಷೋ ಬಭೂವ ಸೌಮಿತ್ರಿ, ಮುಂದಿನ ಸರದಿ ಲಕ್ಷ್ಮಣಂದಾಗಿತ್ತು. ಆ ಲಕ್ಷ್ಮಣ ಮಹಾಶೇಷನಲ್ಲಿ ತನ್ನ ಸ್ವರೂಪವನ್ನ ಅಂತರ್ಗತ ಮಾಡಿಬಿಟ್ಟ. ಶಂಖೋ ಬಭೂವ ಭರತ, ಭರತ ಶಂಖನಾಗಿಬಿಟ್ಟ. ವಾಲ್ಮೀಕಿ ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಭರತ ಚಕ್ರ, ಶತ್ರುಘ್ನ ಶಂಖ. ವಾಮೇಕರೇ ಬಭೂವಾತ ಶತ್ರುಘ್ನಶ್ಚ ಸುದರ್ಶನಂ. ರಾಮನ ಸುತ್ತಮುತ್ತಲ ಭರತ ಶತ್ರುಘ್ನರೇನಿದ್ರು ಅದರಲ್ಲಿ ಭರತ ಎದುರುಗಡೆ ಇದ್ದಂತಹ ವಿಷ್ಣುವಿನ ಶಂಖದಲ್ಲಿ ಅಂತರ್ಗತನಾಗಿಬಿಟ್ಟ. ಮತ್ತೆ ಈ ಕಡೆ ಶತ್ರುಘ್ನ ಏನಿದ್ದ ಆತ ಚಕ್ರದಲ್ಲಿ ಅಂತರ್ಗತನಾಗಿಬಿಟ್ಟ. ಮತ್ತೆ ಆ ಮಹಾವಿಷ್ಣು ಅಲ್ಲಿ ಬಂದಾಗ ಆತ ಒಬ್ಬನೇ ಬಂದಿರಲಿಲ್ಲ, ಆತನ ಜೊತೆಗೂಡಿ ಅನೇಕ ದೇವತೆಗಳು ಬಂದಿದ್ರು. ಆ ದೇವತೆಗಳಲ್ಲಿ ಯಾವ್ಯಾವ ದೇವತೆಗಳು ತಮ್ಮ ತಮ್ಮ ಅವತಾರ ಆಗಿದ್ರು ಆ ಎಲ್ಲ ದೇವತೆಗಳಲ್ಲಿ ಉಳಿದ ವಾನರರು ಕೂಡ ಪ್ರವೇಶ ಮಾಡಿಬಿಟ್ರು. ಚಾಂಡಾಲ ಕ್ರಿಮಿಕೀಟಾಂತಹ ಅಯೋಧ್ಯಾಪುರವಾಸಿನಃ ಪ್ರಾಪುಸ್ತೆ ದಿವ್ಯ ದೇಹಾನೇ. ಈ ದೇವತೆಗಳು ಮತ್ತು ರಾಕ್ಷಸರು, ಕಪಿಗಳು, ಕರಡಿಗಳು ಅವರೆಲ್ಲ ತಮ್ಮ ಐಕ್ಯವನ್ನು ಹೊಂದಿದ ಮೇಲೆ ಉಳಿದ ಜೀವಿಗಳಿದ್ರಲ್ಲ, ಎಲ್ಲಾ ಥರದ ಜೀವಿಗಳು, ಅವರು ಯಾರು ಭಗವಂತನ ಸೇವೆಯನ್ನು ಮಾಡಿ ತಮ್ಮ ಸಾಧನೆಯನ್ನು ಪಕ್ಕ ಮಾಡ್ಕೊಂಡಿದ್ರು
ಅವರೆಲ್ಲ ಅಯೋಧ್ಯಾಪುರದಲ್ಲಿ ಏನಿದ್ರು ಎಲ್ಲರೂ ಕೂಡ ದಿವ್ಯ ದೇಹವನ್ನು ಪಡ್ಕೊಂಡ್ರು ಮತ್ತು ವಿಮಾನದಲ್ಲಿ ಕುಳಿತುಕೊಂಡು ಮುಂದೆ ತಮ್ಮ ಲೋಕಕ್ಕೆ ಪ್ರಯಾಣ ಮಾಡಿದರು. ನಾನಾ ಥರದ ವಾದ್ಯಗಳು ಅಲ್ಲಿ ಮೊಳಗಿದವು ಮತ್ತು ದೇವತಾಸ್ತ್ರೀಯರು ಹೂವಿನ ಮಳೆಗರೆದರು, ಅಪ್ಸರೆಯರು ನರ್ತನ ಮಾಡಿದರು, ಗಂಧರ್ವರು ಕಿನ್ನರರು ಅಲ್ಲಿ ಗಾನ ಮಾಡಿದರು. ಶೀಭಿ ಸೋಮಾದಿಕಾಶ್ಚತೆ ಪತಿದೇಹಾನಿ ಚಾಲಿಂಗ್ಯ ತದಾ ತಾ ಊರ್ಮಿಲಾದಿಕಾಹ. ಹೀಗೆ ಶತ್ರುಘ್ನ ಭರತ ಇವರೆಲ್ಲ ತಮ್ಮ ಅವತಾರವನ್ನು ಪರಿಸಮಾಪ್ತಿ ಮಾಡಿದ ಮೇಲೆ ಆ ಊರ್ಮಿಳಾ ಶ್ರುತಕೀರ್ತಿ ಮಾಂಡವಿ ಮೊದಲಾದವರೆಲ್ಲ ತಮ್ಮ ಪತಿಯಂದಿರ ದೇಹವನ್ನ ಆ ಗಂಗಾ ನದಿಯ ತೀರದಲ್ಲೇ ಅಗ್ನಿಗೆ ಏನು ಸ್ಪರ್ಶ ಮಾಡಿದ್ರು ಅಲ್ಲಿ ತಮ್ಮ ಶರೀರವನ್ನು ಅವರು ಕೂಡ ಪರಿತ್ಯಾಗ ಮಾಡಿದರು. ಅಥ ತಾ ದೇವಪತ್ನಶ್ಚ ರತ್ನದೀಪೈ ಸಹಸ್ರಶಃ. ಮುಂದೆ ಅಲ್ಲಿ ಬಂದಿದ್ದಂತಹ ದೇವತೆಗಳ ಪತ್ನಿಯರು ಅವರೆಲ್ಲ ಅಲ್ಲಿದ್ದಂತಹ ವಿಷ್ಣುವಿಗೆ ರತ್ನದ ನೀರಾಜನವನ್ನು ಮಂಗಳಾರತಿಯನ್ನು ಮಾಡಿದರು. ವಿಷ್ಣು ಸ್ತತೋಬ್ರವೀದ್ವಾಕ್ಯಂ ವೇದಸಂ ಮಂಜುಲಂ ಶನೈಹಿ ಅಯೋಧ್ಯಾವಾಸಿನ ಸರ್ವೇ ತಿರ್ಯಂಗ್ ಮಾತ್ರಾದೇ ಶುಭಾಹ. ವಿಷ್ಣು ಆ ರಾಮನ ಅವತಾರದಲ್ಲಿ ಪರಿಸಮಾಪ್ತಿ ಆದಮೇಲೆ ಆ ಬ್ರಹ್ಮನಿಗೆ ಮಾತು ಹೇಳಿದ, ಇಲ್ಲಿ ನನ್ನ ಜೊತೆ ಯಾರ್ಯಾರು ಸದ್ಗತಿಗೆ ಬರ್ಲಿಕ್ಕೆ ಅಪೇಕ್ಷೆ ಉಳ್ಳವರಾಗಿ ಇಲ್ಲಿಗೆ ಬಂದಿದ್ದಾರೋ ಅವರೆಲ್ಲರಿಗೂ ಕೂಡ ಶ್ರೇಷ್ಠವಾದಂಥ ಲೋಕಗಳನ್ನು ಕೊಡು. ಇದು ಆನಂದ ರಾಮಾಯಣದ ಕಥನ ಆಯಿತು. ವಾಲ್ಮೀಕಿ ರಾಮಾಯಣದ ಉತ್ತರಕಾಂಡದ 109ನೇ ಸರ್ಗಕ್ಕನುಸಾರವಾಗಿ ಹೀಗೆ ಕಥೆ ಇದೆ. ಬೆಳಗಾಗಿ ರಾಮ ಎದ್ದ, ಪುರೋಹಿತರಾದಂಥ ವಸಿಷ್ಠರಿಗೆ ಹೇಳಿದ, ನನ್ನ ಅಗ್ನಿಹೋತ್ರದ ಅಗ್ನಿ ಏನಿದೆ ಅದು ಬ್ರಾಹ್ಮಣರ ಜೊತೆಗೂಡಿ ಮುಂದೆ ಸಾಗಲಿ ಮತ್ತು ನಾನು ಮಾಡಿದಂಥ ವಾಜಪೇಯ ಯಾಗ, ಆ ವಾಜಪೇಯಿ ಯಾಗಕ್ಕೆ ಸಂಬಂಧಪಟ್ಟಂಥ ಛತ್ರ ಏನಿತ್ತು, ವಾಜಪೇಯಿ ಯಾಗ ಮಾಡಿದವರಿಗೆ ಸಲ್ಲುವಂಥ ಒಂದು ಚಿಹ್ನ, ಅದೊಂದು ಗೌರವ. ಆ ಛತ್ರವೂ ಕೂಡ ನಾನು ಯಾತ್ರೆ ಮಾಡುವಾಗ ನನ್ನ ಮುಂದೆ ಸಾಗಲಿ. ಮಹಾಪ್ರಸ್ಥಾನಕ್ಕೆ ಸಂಬಂಧಪಟ್ಟಂಥ ಏನೇನು ಕರ್ಮಗಳನ್ನು ಮಾಡಬೇಕಾಗಿತ್ತು ಅದನ್ನೆಲ್ಲ ವಸಿಷ್ಠರು ಮಾಡಿದರು. ಕೈಗಳಲ್ಲಿ ದರ್ಭಗಳನ್ನು ಹಿಡಿದುಕೊಂಡು ವೇದ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ರಾಮ ಸರಿಯು ನದಿಯ ತೀರಕ್ಕೆ ಹೊರಟ. ವೇದ ಮಂತ್ರ ಉಚ್ಚಾರ ಬಿಟ್ಟು ಆತ ಏನೂ ಮಾಡ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಯಾರ ಜೊತೆ ಕೂಡ ಮಾತು ಕೂಡ ಆಡಲಿಲ್ಲ. ಲೌಕಿಕ ಸುಖವನ್ನು ಪೂರ್ಣವಾಗಿ ಆತ ಪರಿತ್ಯಾಗ ಮಾಡಿದ್ದ. ಸುಖದ ಮಾತನ್ನೇ ಆತ ಆಡ್ತಿರ್ಲಿಲ್ಲ. ರಾಮನ ಬಲಭಾಗದಲ್ಲಿ ಕೈಯಲ್ಲಿ ಪದ್ಮವನ್ನು ಹಿಡಿದುಕೊಂಡು ಲಕ್ಷ್ಮೀದೇವಿ ಇದ್ದಳು. ಎಡಭಾಗದಲ್ಲಿ ಭೂದೇವಿ ವಿರಾಜಮಾನಳಾಗಿದ್ಳು. ಪದ್ಮಾಶ್ರೀರ್ ಉಪಸ್ಥಿತ ಸವ್ಯೇತು ಶ್ರೀರ್ ಮಹಾದೇವಿ ವ್ಯವಸಾಯಸ್ತಥಾಗ್ರತಃ. ರಾಮನ ಮುಂಭಾಗದಲ್ಲಿ ಸ್ವಯಂ ವಿಷ್ಣುವೇ ಇದ್ದ. ವ್ಯವಸಾಯ ಅಂತನ್ನೋದು ವಿಷ್ಣುವಿಗೊಂದು ಹೆಸರು. ನಾನಾ ಪ್ರಕಾರದ ಬಾಣಗಳು, ಧನುಸ್ಸು, ಖಡ್ಗ ಮೊದಲಾದಂತಹ ಆಯುಧಗಳು ಪುರುಷ ಶರೀರವನ್ನು ಧಾರಣೆ ಮಾಡಿಕೊಂಡು ರಾಮನನ್ನು ಅನುಸರಿಸಿಕೊಂಡು ಹೋದವು. ಮತ್ತು 4 ವೇದಗಳು, ಋಗ್ ಸಾಮ ಅಥರ್ವನು ಅಂತ 4 ವೇದಗಳು ಅಲ್ಲಿ ತನಕ ರಾಮನ ಸೇವೆಗೆ ಅಯೋಧ್ಯೆಯಲ್ಲಿ ಉಪಸ್ಥಿತಗಳಾಗಿದ್ದವು. ಅವು ಬ್ರಾಹ್ಮಣನ ರೂಪವನ್ನು ಧಾರಣೆ ಮಾಡಿಕೊಂಡು ರಾಮನನ್ನ ಹಿಂಬಾಲಿಸಿಕೊಂಡು ಹೋದವು. ಎಲ್ಲರಿಗೂ ರಕ್ಷಕರಾದಂಥ ಗಾಯತ್ರಿ ದೇವಿ, ಓಂಕಾರ, ವಷಟ್ಕಾರ ಇವೆಲ್ಲ ರಾಮನ ಜೊತೆಗೂಡಿ ಇದ್ದು ಆತ ಮಾಡುವಂಥ ಯಜ್ಞದಲ್ಲಿ ಸಹಕಾರಿಯಾಗಿ ಅವೆಲ್ಲ ಭಕ್ತಿಭಾವದಿಂದ ರಾಮನನ್ನು ಅನುಸರಿಸಿಕೊಂಡು ಹೋದವು. ಋಷಿಗಳು, ಎಷ್ಟೆಷ್ಟೋ ರೀತಿಯಾದಂಥ ದೇವತೆಗಳ ಗುಂಪುಗಳು ಇವೆಲ್ಲ ರಾಮನನ್ನು ಅನುಸರಿಸಿಕೊಂಡು ಹೋದರು. ವೃದ್ಧರು, ಬಾಲಕರು, ದಾಸಿಯರು, ಅಶಕ್ತರು ಇವರೆಲ್ಲರೂ ಕೂಡ ರಾಮನನ್ನು ಅನುಸರಿಸಿಕೊಂಡು ಮುಂದೆ ಪ್ರಯಾಣ ಮಾಡಿದರು. ಭರತ ಶತ್ರುಘ್ನರು ಕೂಡ ರಾಮನನ್ನ ಹಿಂಬಾಲಿಸಿಕೊಂಡು ಹೋದರು. ಲಕ್ಷ್ಮಣ ಈಗಾಗಲೇ ಪರಂಧಾಮವನ್ನು ಮುಟ್ಟಿಬಿಟ್ಟಿದ್ದ. ಮಂತ್ರಿಗಳು, ಸೇವಕರು ತಮ್ಮ ಸಂಸಾರ ಸಮೇತರಾಗಿ, ತಮ್ಮ ಪರಿವಾರ, ಮಂತ್ರಿ ಮತ್ತು ಪಶು ಇವೆಲ್ಲರ ಸಮೇತರಾಗಿ ಅವರು ಕೂಡ ಮುಂದೆ ಪ್ರಯಾಣ ಮಾಡಿದರು. ಪಕ್ಷಿಗಳು, ಪಶುಗಳು, ಹೀಗೆ ನಾನಾ ಥರದ ಪ್ರಾಣಿಗಳೆಲ್ಲ ಮನಸ್ಸಿನಲ್ಲಿ ಯಾವ ಕಲ್ಮಶ ಇಲ್ಲದೆ, ಯಾರಿಗೆ ಕಲ್ಮಶ ಮನಸ್ಸಿನಲ್ಲಿ ಇರಲಿಲ್ವೋ, ಅಜ್ಞಾನ ಪ್ರಯುಕ್ತವಾದಂಥ ಪ್ರವೃತ್ತಿಗಳು ಯಾರಿಗೆ ಮನಸ್ಸಿನಲ್ಲಿ ಇರಲಿಲ್ವೋ ಅವರು ಮಾತ್ರ ಅಯೋಧ್ಯೆಯಲ್ಲಿದ್ದರು. ಯಾರಿಗೆ ಕಲ್ಮಶ ಇರಲಿಲ್ಲ ಅವರೆಲ್ಲ ಮುಂದೆ ರಾಮನ ಜೊತೆಗೆ ಪ್ರಯಾಣ ಮಾಡಿದರು. ಆ ವಾನರ ಸಮೂಹವೆಲ್ಲ ಬಹಳ ಸಂತೋಷದಿಂದ ಸರಿಯು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಉದ್ಯುಕ್ತವಾಯಿತು. ನ ತತ್ರ ಕಶ್ಚಿತ್ ದೀನೋವಾ ವ್ರೀಡಿತೋವಾತಿ ದುಃಖಿತಃ. ಆ ಜನಸಮುದಾಯ, ರಾಮನ ಜೊತೆ ಹೋಲಿಕೆ ಏನು ಜನಸಮುದಾಯ ಸಿದ್ಧವಾಗಿತ್ತಲ್ಲ, ಆ ಜನಸಮುದಾಯದಲ್ಲಿ ಯಾವ ಜೀವಕೋಟಿಯೂ ಕೂಡ ದೀನವಾಗಿದ್ದಿಲ್ಲ, ದುಃಖಿತವಾಗಿದ್ದಿಲ್ಲ. ಯಾಕಂದ್ರೆ ಅದೆಲ್ಲವೂ ಕೂಡ ಸದ್ಗತಿಗೆ ಹೋಗಲಿಕ್ಕೆ ಸಿದ್ಧವಾದದ್ದಾಗಿತ್ತು, ಆ ಪಕ್ಕ ಪರಿಸ್ಥಿತಿ ಉಳ್ಳದ್ದಾಗಿತ್ತು.
ಹಾಗಾಗಿ ದೀನವಾದದ್ದು, ದುಃಖಿತವಾದದ್ದು ಯಾವುದೂ ಇರಲಿಲ್ಲ. ಲಜ್ಜೆ, ನಾಚಿಕೆಗೆ ಯಾವುದೂ ಕೂಡ ಪಾತ್ರವಾಗಿರಲಿಲ್ಲ. ಯಾಕೆಂದರೆ ನಾಚಿಕೆ ಆಗುವಂಥ ಕೆಲಸವನ್ನು ಅದು ಯಾವುದೂ ಮಾಡಿರಲೇ ಇಲ್ಲ. ಜೀವನದ ಕೊನೆ ಕಾಲ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದ್ರು ಕೂಡ ಅವ್ರು ಸಂತುಷ್ಟರಾಗಿದ್ದರೆ ಹೊರತು ದುಃಖಿತರು ಯಾರೂ ಆಗಿರಲಿಲ್ಲ. ತದದ್ಭುತಂ, ಅದೊಂದು ಬಹಳ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಸಮುದಾಯ ಅಲ್ಲಿ ಹೊರಟದ್ದು ಬಹಳ ಅದ್ಭುತವಾಗಿ ಕಾಣಿಸಿತ್ತು. ಕೆಲವರು ರಾಮ ಮಹಾಪ್ರಯಾಣಕ್ಕೆ ಹೋಗೋದನ್ನ ನೋಡಬೇಕು ಅಂತ ಮಾತ್ರ ಬಂದಿದ್ರು. ಅವ್ರಿಗೇನು ರಾಮನ ಜೊತೆ ಹೋಗಬೇಕು ಅಂತ ಮೊದಲು ಅಪೇಕ್ಷೆ ಇರಲಿಲ್ಲ. ಆ ರಾಮ ಹೊರಟದ್ದನ್ನು ನೋಡಿ ಮಂತ್ರಮುಗ್ಧರಾಗಿ ತಾವೂ ಕೂಡ ಆತನ ಹಿಂದೆ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಅಯೋಧ್ಯ ಪಟ್ಟಣದಲ್ಲಿದ್ದಂಥ ಎಷ್ಟೋ ಭೂತ ಪ್ರೇತಾತಿ ಅದೃಶ್ಯ ಪ್ರಾಣಿಗಳು, ಕೆಲವು ಕ್ಷುದ್ರ ದೇವತೆಗಳು ಮತ್ತು ಒಳ್ಳೆಯ ದೇವತೆಗಳು ಯಾವ್ಯಾವ ಅಯೋಧ್ಯ ನಗರದಲ್ಲಿದ್ದವು ಅವೆಲ್ಲ ಆ ರಾಮನನ್ನು ಹಿಂಬಾಲಿಸಿದವು. ಕೇವಲ ಪ್ರಾಣಿಗಳಿರಲಿಲ್ಲಂತೆ, ಮರ ಗಿಡ ಬಳ್ಳಿಗಳು ಇವೆಲ್ಲ ಯಾವ್ಯಾವ ರಾಮನನ್ನು ನೋಡಿದವು ಅವೆಲ್ಲ ರಾಮನನ್ನು ಹಿಂಬಾಲಿಸಿದವು. ಅಯೋಧ್ಯ ನಗರದಲ್ಲಿ ಉಸಿರಾಡುವಂಥ ಯಾವ ಪ್ರಾಣಿಯೂ ಇರಲಿಲ್ಲ. ಇದ್ದದ್ದು ಅಂದರೆ ಉಸಿರಾಡದೇ ಇರುವಂಥ ಜಡ ವಸ್ತುಗಳು ಮಾತ್ರ ಅಲ್ಲಿದ್ದವು. ಹೀಗೆ ಸಕಲ ಪ್ರಾಣಿಯು ಸಮೂಹವೂ ಕೂಡ ಭಗವಂತನನ್ನು ಹಿಂಬಾಲಿಸಿತು. ಅಯೋಧ್ಯೆಯಿಂದ ಸುಮಾರು 1.5 ಯೋಜನದಷ್ಟು ದೂರ ರಾಮ ಪ್ರಯಾಣ ಮಾಡಿದ. ಸರಿಯೂ ನದಿಗೆ ಆತ ಬಂದು ಮುಟ್ಟಿದ. ಆ ಸರಿಯೂ ನದಿಯಲ್ಲಿ ಎಲ್ಲ ಕಡೆ ಸುತ್ತಮುತ್ತಲು ನೋಡಿದಾಗ ಒಂದು ಸೂಕ್ತವಾದಂಥ ಸೋಪಾನ, ಸ್ನಾನಘಟ್ಟ, ಆ ಸ್ನಾನಘಟ್ಟಕ್ಕೆ ಆತ ಬಂದು ನಿಂತ್ಕೊಂಡ. ಅದೇ ಸಂದರ್ಭದಲ್ಲಿ ಚತುರ್ಮುಖ ಸಕಲ ದೇವತೆಗಳ ಸಮೇತನಾಗಿ ಋಷಿ ಸಮೇತನಾಗಿ ಆ ರಾಮ ಪರಂಧಾಮಕ್ಕೆ ಹೋಗಲಿಕ್ಕೆ ಸಿದ್ಧನಾಗಿದ್ದ ಸ್ಥಳಕ್ಕೆ ಬಂದ. ಆ ಬ್ರಹ್ಮನ ಜೊತೆಯಲ್ಲಿ ಕೋಟಿಗಟ್ಟಲೆ ವಿಮಾನಗಳು ಕೂಡ ಇದ್ದವು. ಅದೆಲ್ಲ ಆ ಬಂದಂಥ ದೇವತೆಗಳನ್ನ ಮುನಿಗಳನ್ನು ಹೊತ್ಕೊಂಡು ಬಂದಿದ್ದವು. ದೇವತೆಗಳು ಸುರಿಸುವಂಥ ಪುಷ್ಪವೃಷ್ಟಿ ರಾಶಿ ರಾಶಿಯಾಗಿ ರಾಮನ ಮೇಲೆ ಬಂದು ಆತನನ್ನ ತ್ವಯಿಸಿತು. ಗಂಧರ್ವರು, ಅಪ್ಸರೆಯರು ಇವರೆಲ್ಲ ಆಕಾಶದಲ್ಲಿ ನಿಂತ್ಕೊಂಡು ನಾನಾ ಥರದ ವಾದ್ಯಗಳನ್ನ ಅವರು ಮೊಳಗಿಸ್ತಾ ಇದ್ರು. ಅಂತರಿಕ್ಷದಲ್ಲಿದ್ದಂಥ ಬ್ರಹ್ಮ ಹೀಗೆ ಆ ರಾಮನಿಗೆ ಈ ಥರ ಮಾತಾಡಿದ್ದಂತೆ. ಯಾಕಂದ್ರೆ ರಾಮ ಸರಿಯೂ ನದಿಗೆ ಪ್ರವೇಶ ಮಾಡಬೇಕು ಅಂತ ಹೀಗೆ ಸನ್ನದ್ಧನಾಗಿದ್ದ. ಅದಕ್ಕಾಗಿ ಆ ರಾಮನನ್ನು ಕುರಿತು ಹೀಗೆ ಚತುರ್ಮುಖ ಬ್ರಹ್ಮ ಮಾತನಾಡಿದ. ಆಗಚ್ಛ ವಿಷ್ಣು ಭದ್ರಂತೆ ದಿಷ್ಟ್ಯಾ ಪ್ರಾಪ್ತೋಸಿ ರಾಘವ. ಮಹಾತ್ಮನೇ ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ. ಇದು ನಮ್ಮೆಲ್ಲರ ಸೌಭಾಗ್ಯ, ನೀನಿಲ್ಲಿ ಅವತಾರ ಮಾಡಿದೆ. ನಮ್ಮ ಸೌಭಾಗ್ಯದ ಕಾರಣಕ್ಕಾಗಿ ಅವತಾರ ಪರಿಸಮಾಪ್ತಿ ಮಾಡಿ ಮತ್ತೆ ಹೊರಟಿದ್ದಿ. ಅದಕ್ಕಾಗಿ ನೀನು ಪರಲೋಕಕ್ಕೆ ಬಾ ಅಂತ ಅವನನ್ನು ಸ್ವಾಗತ ಮಾಡಿದ. ನಿನಗೆ ಇಷ್ಟವಾದಂಥ ದೇಹವನ್ನು ಪ್ರವೇಶ ಮಾಡು. ನಿನಗೆ ಇಚ್ಛೆ ಇರೋದಾದರೆ ಆ ವಿಷ್ಣುವಿನ ದಿವ್ಯ ಮಂಗಳ ವಿಗ್ರಹ ಏನಿದೆ ಅದರಲ್ಲಿ ಪ್ರವೇಶ ಮಾಡು. ಅಥವಾ ಅಲ್ಲಿ ಬೇಡ ಅಂತಿದ್ರೆ ಆಕಾಶದಲ್ಲಿ ಹೋಗಿ ಅಲ್ಲಿ ಲೀನನಾಗು. ಸಮಸ್ತ ಲೋಕಗಳಿಗೂ ಕೂಡ ನೀನೇ ಪರಮಾಶ್ರಯನಾಗಿದ್ದಿ. ನಿನ್ನ ಪತ್ನಿಯಾದಂಥ ಸೀತೆ ಏನಿದ್ದಾಳೆ ಅವಳೊಬ್ಳು ಬಿಟ್ಟರೆ ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡವರು ಈ ಸಮಸ್ತ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾವ ಸ್ವರೂಪದಲ್ಲಿ ಹೋಗಿ ನೀನು ಲೀನನಾಗಬೇಕು ಅಂತ ನಿನಗೆ ಅಪೇಕ್ಷೆ ಇದೆಯೋ ಅಲ್ಲಿ ಹೋಗಿ ಸೇರ್ಕೊ ಅಂತ ಹೀಗೆ ಚತುರ್ಮುಖ ಬ್ರಹ್ಮ ಹೇಳಿದ ಮೇಲೆ ರಾಮ ನಿರ್ಧಾರ ಮಾಡಿದ. ತನ್ನ ಸಹೋದರರ ಜೊತೆಗೂಡಿ ಆ ವೈಷ್ಣವ ತೇಜಸ್ಸಿನಲ್ಲಿ ವಿಷ್ಣುವಿನ ಮೂಲ ರೂಪ ಏನಿದೆ ಅಲ್ಲಿ ಪ್ರವೇಶ ಮಾಡಿದ. ಆ ಸರಿಯು ನದಿಯಲ್ಲಿ ಇಳಿದು ಆತ ಅಲ್ಲೇ ಆ ವಿಷ್ಣುವಿನ ತೇಜಸ್ಸಿನಲ್ಲಿ ಪ್ರವೇಶ ಮಾಡಿದ. ಇಂದ್ರಾದಿ ದೇವತೆಗಳು, ಸಾಧ್ಯರು ವಿಷ್ಣುಮಯನಾದಂಥ ರಾಮನನ್ನ, ವಿಷ್ಣುವಿನಲ್ಲಿ ಅಂತರ್ಗತನಾದಂಥ ರಾಮನನ್ನ ನಾನಾ ಥರದ ವೇದ ಮಂತ್ರಗಳಿಂದ ಪುರಾಣ ವಾಕ್ಯಗಳಿಂದ ಸ್ತೋತ್ರ ಮಾಡಿದರು. ನಿನ್ನ ಈ ಪಾದಾರ್ಪಣದಿಂದಾಗಿ ನೀನೇನು ಈ ಮೂಲ ರೂಪವನ್ನು ಹೊಂದಿದ್ದಿ, ಆ ಮೂಲ ರೂಪದ ಹೊಂದಿದ್ದ ಕಾರಣದಿಂದಾಗಿ ಸಮಸ್ತ ಪ್ರಪಂಚವೂ ಕೂಡ ಸಂಪುಷ್ಟ ಆಗಿದೆ, ತನ್ನ ದುಃಖವನ್ನೆಲ್ಲ ಕಳ್ಕೊಂಡಿದೆ. ನೀನು ಮಾಡಿದ ಕಾರ್ಯ ಏನಿದೆ ಅದು ಶ್ರೇಷ್ಠವಾದಂಥ ಕಾರ್ಯ ಆಗಿದೆ. ಮುಂದೆ ರಾಮ ಚತುರ್ಮುಖ ಬ್ರಹ್ಮನಿಗೆ ಮಾತಾಡಿದಂತೆ, ನನ್ನ ಜೊತೆಗೂಡಿ ಇಷ್ಟೆಲ್ಲ ಜನ ಇಲ್ಲಿಗೆ ಬಂದಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಏನಾದರೂ ಒಂದು ಸದ್ಗತಿಯನ್ನು ಕೊಡು. ಇವರೆಲ್ಲರೂ ಸ್ನೇಹವಶರಾಗಿ ನನ್ನ ಹಿಂದೆ ಬಂದಿದ್ದಾರೆ, ಇವರೆಲ್ಲ ನನ್ನ ಭಕ್ತರೇ ಆಗಿದ್ದಾರೆ, ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ ಇವರು. ಅದಕ್ಕಾಗಿ ನನ್ನ ಅನುಗ್ರಹಕ್ಕೆ ಪಾತ್ರರಾದಂಥ ಇವರಿಗೆ ಏನಾದರೂ ಸದ್ಗತಿಯನ್ನು ಕೊಡು. ಆಗ ಚತುರ್ಮುಖ ಬ್ರಹ್ಮ ಹೇಳಿದ, ತಾಂತಾನಿಕ ಅನ್ನುವಂಥ ಲೋಕವನ್ನು ಇವರಿಗೆ ಕೊಡ್ತೇನೆ, ಆ ಲೋಕಕ್ಕೆ ಇವರು ಪಾತ್ರರು. ತಿರ್ಯಗ್ಯೋನಿಗಳಲ್ಲಿ ಪಶುಪಕ್ಷಿಗಳಾಗಿ ಇವರು ಹುಟ್ಟಿದವರಾಗಿದ್ದಾರೆ, ಹೌದು. ಆದರೂ ಕೂಡ ನಿನ್ನನ್ನು ಧ್ಯಾನ ಮಾಡಿಕೊಂಡು ಅವರು ಪ್ರಾಣ ಪರಿತ್ಯಾಗ ಮಾಡ್ತಾ ಇದ್ದಾರೆ. ಈಗ ಒಬ್ಬೊಬ್ಬರು ಸರಿಯೂ ನದಿಯಲ್ಲಿ ಹೋಗಿ
ಸೇರ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಅವರು ಮಹಾಲೋಕವನ್ನು ಪಡ್ಕೊಳ್ಳಿ. ಕಪಿಗಳು, ಕರಡಿಗಳು, ರಾಕ್ಷಸರು ಇವರೆಲ್ಲ ಯಾವ್ಯಾವ ಮೂಲ ರೂಪದಿಂದ ಬಂದಿದ್ರು ಆಯಾ ಮೂಲ ರೂಪಕ್ಕೆ ಅವ್ರು ಹೋಗಿ ಸೇರಿಕೊಳ್ಳಿ. ಆ ಎಲ್ಲ ಜನ ಸರಿಯು ನದಿಯ ನೀರಿನಲ್ಲಿ ಮುಳುಗಿದ್ರು. ಆ ಮುಳುಗಿ ದಿವ್ಯ ಶರೀರವನ್ನ ತಾಳಿ ಆ ಬಂದಂತಹ ದಿವ್ಯ ವಿಮಾನಗಳಲ್ಲಿ ಹೋಗಿ ಕುಳಿತುಕೊಂಡ್ರು. ಹೀಗೆ ಚತುರ್ಮುಖ ಬ್ರಹ್ಮ ಆ ಪರಮಾತ್ಮನ ಆಜ್ಞೆಗನುಸಾರವಾಗಿ ಸಮಸ್ತರಿಗೂ ಕೂಡ ಸಾಂತಾನಿಕ ಲೋಕದಲ್ಲಿ ಒಂದು ಯೋಗ್ಯವಾದಂತಹ ಸ್ಥಾನವನ್ನು ಕೊಟ್ಟ. ಇದು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಈ ಕಥೆ ಆಯಿತು. ಚತುರ್ಮುಖ ಬ್ರಹ್ಮ ಆನಂದ ರಾಮಾಯಣಕ್ಕನುಸಾರವಾಗಿ ಏನು ಹೇಳಿದ ಅಂತ ನಾವು ಶ್ರವಣ ಮಾಡಬೇಕು. ಬ್ರಹ್ಮ ಅಬ್ರವೀದ್ವಚಃ ಮಲ್ಲೋಕಾದ್ ಉಪರಿಷ್ಠಾಚ್ಚ, ಶ್ರೀರಾಮನೇ ನನ್ನ ಲೋಕಕ್ಕಿಂತ ಮೇಲೆ ಮತ್ತೊಂದು ಲೋಕವಿದೆ, ಆ ಸಾಂತಾನಿಕ ಲೋಕಗಳು ಅಂತಿವೆ ಅವು. ಆ ಶುಭಾನ್ ಲೋಕಾನ್ ಅಂತ ಶ್ರೇಷ್ಠವಾದ ಲೋಕಗಳಿಗೆ ಈ ಎಲ್ಲ ಜನರು ಕೂಡ ಹೋಗಿ ಮುಟ್ಲಿ. ಅವರೆಲ್ಲರೂ ನಿನ್ನ ಭಕ್ತರಾದ ಕಾರಣದಿಂದಾಗಿ ಅಲ್ಲಿ ಹೋಗ್ಲಿಕ್ಕೆ ಯೋಗ್ಯರಾದವರಾಗಿದ್ದಾರೆ. ನಾನಾ ವಿಮಾನ ಸಂಸ್ಥಾಶ್ಚ ದಿವ್ಯ ವಸ್ತ್ರ ವಿಭೂಷಿತಾ, ನಾನಾ ಥರದ ವಿಮಾನಗಳಲ್ಲಿ ಅವರು ಕುಳಿತುಕೊಂಡು ಅಲ್ಲಿ ಅವರು ಬಂದು ಸೇರಲಿ. ತಥೋ ಬ್ರಹ್ಮಾದಯೋ ದೇವಾಹ ಪ್ರಣಯಮುರು ವಿಷ್ಣು ಮಾದರಾತ್, ಮುಂದೆ ಚತುರ್ಮುಖ ಬ್ರಹ್ಮ ಮೊದಲಾದ ಎಲ್ಲಾ ದೇವತೆಗಳು ಕೂಡ ಆ ವಿಷ್ಣುವನ್ನ ನಮಸ್ಕಾರ ಮಾಡಿದ್ರು. ನಾನಾ ಥರದ ಸ್ತೋತ್ರಗಳ ಮೂಲಕ ಆತನನ್ನ ಪ್ರಶಂಸೆ ಮಾಡಿದರು. ಮುಂದೆ ಶಂಭು ಒಂದು ಸ್ತೋತ್ರ ಮಾಡಿದ. ಆ ಶಂಭು ಮಾಡಿದ ಸ್ತೋತ್ರ ಹೀಗಿದೆ: ರಾಘವಂ ಕರುಣಾಕರಂ ಭವನಾಶನಂ ದುರಿತಾಪಹಂ ಮಾಧವಂ ಖಗಗಾಮಿನಂ ಜಲರೂಪಿಣಂ ಪರಮೇಶ್ವರಂ ಪಾಲಕಂ ಜನತಾರಕಂ ಭವ ಹಾರಕಂ ವಿಪುಮಾರಕಂ ತ್ವಾಂಭಜೆ ಜಗದೀಶ್ವರಂ ನರರೂಪಿಣಂ ರಘುನಂದನಂ. ಹಾಡಿನ ರೂಪದಲ್ಲಿರುವಂತಹ ಹಾಡಿದ. ಕರುಣಾಕರನಾದವನು, ಕರುಣಾ ಸಮುದ್ರನಾದಂತಹ ರಾಮ, ಖಗಗಾಮಿ ಆಕಾಶದಲ್ಲಿ ಸಂಚಾರ ಮಾಡುವಂಥವನು, ಗರುಡನನ್ನೇರಿ, ಜಲರೂಪಿಯಾದವನು, ಎಲ್ಲ ಗಂಗಾ ನದಿ ಮತ್ತು ಉಳಿದೆಲ್ಲ ಪುಣ್ಯ ನದಿಗಳು ಸಮುದ್ರಗಳ ರೂಪದಲ್ಲಿ ಆತನೇ ಇದ್ದುಕೊಂಡು ಅವರ ಜನರ ಪಾಪವನ್ನು ಪರಿಹಾರ ಮಾಡುವಂಥವನು. ಭೂಧವಂ, ಭೂದೇವಿಗೆ ಆತ ಪತಿ, ವನಮಾಲಿಯಾದವನು. ಹೀಗೆ ಆತನ ಸ್ತೋತ್ರ ಇದೆ. ಸುಮಾರು 8-9 ಶ್ಲೋಕಗಳಿಂದ ಕೂಡಿದಂಥ ಸ್ತೋತ್ರ ಅದು. ಸತ್ಪತಿಂ ನೃಪಪಾಲಕಂ ನೃಪವಂದಿತಂ ನೃಪತಿ ಪ್ರಿಯಂ ತ್ವಾಂಭಜೆ ಜಗದೀಶ್ವರಂ ನರರೂಪಿಣಂ ರಘುನಂದನಂ. ಈಶ್ವರಂ ಹನುಮನ್ವಿತಂ, ಹನುಮಂತನ ಪೂಜೆಗೆ ಈತ ಪಾತ್ರನಾದವನು, ಕಮಲಾಧಿಪನಾದವನು, ಲಕ್ಷ್ಮೀದೇವಿಗೆ ಅಧಿಪತಿಯಾದವನು, ಜನಸಾಕ್ಷಿಯಾದವನು. ಎಲ್ಲರ ಹೃದಯ ಗುಹೆಯಲ್ಲಿದ್ದುಕೊಂಡು ಅವರು ಮಾಡುವಂಥ ದುಷ್ಟಕರ್ಮ ಮತ್ತು ಸತ್ಕರ್ಮ ಇವೆಲ್ಲದಕ್ಕೂ ಕೂಡ ಆತ ಸಾಕ್ಷಿಯಾದವನು. ಈಶ್ವರೋಕ್ತ ಮೇತದದ್ಭುತಮಾದರಾಚ್ಛತನಾಮಕಂ ಯಃ ಪಠೇದ್ಭುವಿ ಮಾನವಸ್ತವ ಭಕ್ತಿಮಾನ್ ಸ್ತಪನೋದಯೇ. ಬೆಳಗಿನ ಅರುಣೋದಯದ ಸಮಯದಲ್ಲಿ ಈಶ್ವರ ರಚನೆ ಮಾಡಿದಂಥ ಈ ಸ್ತೋತ್ರವನ್ನು ಯಾರು ಪಠನ ಮಾಡ್ತಾರೋ ಅವರು ನಿನ್ನ ಲೋಕವನ್ನು ಬಂದು ಸೇರ್ತಾರೆ ನಿನ್ನ ಅನುಗ್ರಹದಿಂದ. ತೇ ಪದಸೇವನೆ ಬಹುತತ್ಪರೋ ಮಮ ವಾಕ್ಯತಃ, ಇದು ನನ್ನ ವಿನಂತಿ, ನನ್ನ ಪ್ರಾರ್ಥನೆ ನಿನಗೆ ಅಂತ ಶಿವ ಹೇಳಿದ. ಹೀಗೆ ಶಿವ ಗಿರಿಜಾಪತಿ ಅಂತ ಶಿವ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಂಡ. ಆರುಹಸ್ವ ರಮಾನಾಥ ಗರುಡೋಪರಿ ವೇಗತಃ, ಗರುಡ ವಾಹನವನ್ನ ಪ್ರವೇಶ ಮಾಡು. ವೈಕುಂಠ ಆರೋಹಣಕ್ಕೆ ಇದು ಯೋಗ್ಯವಾದಂಥ ಕಾಲ ಆಗಿದೆ. ವಾಲ್ಮೀಕಿಗಳು ಮೊದಲೇ ಸೂಚನೆ ಮಾಡಿದಂತಹ ಕಾಲ ಇದು. ಏಕಾದಶ ಸಹಸ್ರಾಶ್ಚ, 11,000 ವರ್ಷಗಳಾದವು. ಮೇಲೆ 11 ವರ್ಷಗಳು, 11 ತಿಂಗಳುಗಳು, 11 ದಿನಗಳು ಇವೆಲ್ಲ ಈಗ ಕಳೆದು ಹೋಗಿವೆ. 11 ನಾಡಿಗಳು, 11 ಫಲಗಳು ಕೂಡ ಕಳೆದಿವೆ. ಹಾಗಾಗಿ ನೀನು ಮಾಡಿದಂತಹ ಅವತಾರದ ಕಾರ್ಯ ಎಲ್ಲ ಮುಗಿದಿದೆ. ವಸಂತ ಪಂಚಮಿ ಎನಿಸ್ಕೊಂಡಿರುವಂತಹ ತಿಥಿಯೂ ಕೂಡ ಈಗಿದೆ. ಪುಣ್ಯೇಸ್ಮಿ ಸ್ವಪದಂ ಗಂತುಂ ತ್ವರಾಂ ಕುರು ರಮೇಶ್ವರ ತದಾ ವಿಹಶ್ಚ ಶ್ರೀ ವಿಷ್ಣು ವಾಲ್ಮೀಕಿ ಮುನಿಪುಂಗವಂ. ಮುಂದೆ ಆ ಶಿವನ ಮಾತನ್ನು ಕೇಳಿ ವಿಷ್ಣು ನಕ್ಕು ಅಲ್ಲೇ ಇದ್ದಂಥ ವಾಲ್ಮೀಕಿಗೆ ಮಾತನ್ನು ಹೇಳಿದ. ಆತನ ಆಲಿಂಗನ ಮಾಡ್ಕೊಂಡು ಹೇಳಿದ, ನಾನು ಅವತಾರ ಪರಿಸಮಾಪ್ತಿ ಮಾಡ್ತೇನೆ ಅಂತ ಹೇಳಿ ಆತನ ಸಮ್ಮತಿಯನ್ನು ಪಡೆದುಕೊಂಡು ಆ ಗರುಡನ ಮೇಲೆ ಕುಳಿತುಕೊಂಡ. ಧ್ವನತ್ಸು ದೇವವಾದ್ಯೇಶು ಸುವಸ್ಸು ನಾರದಾದಿಷು, ನಾರದ ಮೊದಲಾದವರು ಆತನನ್ನ ಸ್ತೋತ್ರ ಮಾಡ್ತಾ ಇದ್ರು. ಯಯೌ ವಿಷ್ಣು ಸ್ತವೈಕುಂಠಂ ಲೋಕಾನ್ ಪಶ್ಯನ್ ಶನೈ ಶನೈಹಿ, ಕೆಳಗಿರುವಂಥ ಎಲ್ಲ ಲೋಕಗಳನ್ನು ನೋಡ್ತಾ ನೋಡ್ತಾನೆ ಆತ ಗರುಡವನ್ನು ಏರಿ ಆ ವೈಕುಂಠಕ್ಕೆ ಹೋಗಿ ಮುಟ್ಟಿದ. ವೈಕುಂಠೇ ಸ್ವಪದೇ ಸ್ಥಿತ ವಿಸಸರ್ಜ ಶಿವಾದಿಕಾನ್, ವೈಕುಂಠಕ್ಕೆ ಹೋಗಿ ಮೂಲ ರೂಪದಲ್ಲಿ
ಏಕೀಭೂತನಾಗಿ ತನ್ನ ಜೊತೆಗೂಡಿ ಯಾರು ಶಿವಾದಿ ದೇವತೆಗಳು ಬಂದಿದ್ರು ಆ ಎಲ್ಲ ದೇವತೆಗಳನ್ನು ಕೂಡ ಕಳಿಸಿಕೊಟ್ಟ. ಲಕ್ಷ್ಮೀದೇವಿಯ ಜೊತೆಗೂಡಿ ಪರಿಪೂರ್ಣ ಮನೋರಥನಾಗಿ ಪೂರ್ಣ ಆನಂದಮಯನಾಗಿ ಆ ಗರುಡನ ಸೇವೆಯನ್ನ ಸ್ವೀಕಾರ ಮಾಡ್ತಾ ಶೇಷನ ಸೇವೆಯನ್ನು ಮನ್ನಿಸ್ತಾ ಆತ ಅಲ್ಲಿ ಸ್ಥಿತನಾದ. ಅಯೋಧ್ಯಾವಾಸಿಗಳಾದಂತಹ ಎಲ್ಲರೂ ಕೂಡ ತಾಂತಾನಿಕ ಅನ್ನುವಂಥ ಲೋಕಗಳನ್ನು ಪಡೆದುಕೊಂಡ್ರು. ಮುನಿಗಳು ಕೂಡ ತಮ್ಮ ತಮ್ಮ ಪ್ರದೇಶಗಳಿಗೆ ಹೊರಟು ಹೋದ್ರು. ಈ ಕಡೆ ಅಜಮೀಢ ಅಂತ ಏನಿದ್ದ ಆತ ಕುಶನಿಗೆ ಆ ಸಮಾಚಾರವನ್ನೆಲ್ಲ ಬಂದು ಹೇಳಿದ. ರಾಮ ಪರಂಧಾಮವನ್ನು ಸೇರಿದ ಬಳಿಕ ಆದ ಘಟನೆಗಳನ್ನು ಆ ಕುಶನಿಗೆ ಸಮಾಧಾನ ಮಾಡಿದ. ಕುಶೇನ ಮಾನಿತ ಸ್ವಪಿ ಸ್ವಯಂ ಯಯೌ ಸ್ವೀಯಂ ಗಜಾಸ್ವಯಂ. ಆ ಕುಶನ ಸನ್ಮಾನವನ್ನು ಪಡೆದುಕೊಂಡು ಮುಂದೆ ಅಜಮೀಢನು ಕೂಡ ತನ್ನ ನಗರ ಅಂತ ಹಸ್ತಿನಾವತಿ ಅಲ್ಲಿಗೆ ಆತ ಹೊರಟು ಹೋದ. ಮುಂದೆ ಕುಶ ಕುಮುದ್ವತಿ ಅಂತ ಒಬ್ಬಳನ್ನು ಮದುವೆ ಆದ. ತಾನು ಸರೋವರದಲ್ಲಿ ಸರಿಯೂ ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕಂತ ಹೇಳಿದಾಗ ಆತನ ಕೈಯಲ್ಲಿದ್ದಂಥ ಕಂಕಣ ಜಾರಿತು. ಅದೆಲ್ಲಿದಂತ ಆತ ಹುಡುಕಬೇಕು ಅಂತ ಹೋದಾಗ ಕುಮುದ್ವತಿ ಅನ್ನುವಂಥ ನಾಗಕನ್ಯೆ ಅವನಿಗೆ ದೊರೆತಳು. ಅದರ ಸೂಚನೆ ಹಿಂದೆನೇ ಬಂದಿತ್ತು. ಅವಳಿಂದ ಆತ ಪುತ್ರಾಂತ ನಿರ್ಮಮೆ ಉತ್ತರಾಧಿಕಾರಿಗಳಂತ ಮಕ್ಕಳನ್ನು ಪಡ್ಕೊಂಡ. ಇದು ರಾಮನ ವೈಕುಂಠಾರೋಹಣದ ಕಥೆ. ಇದನ್ನ ಯಾರು ಭಕ್ತಿಯಿಂದ ಶ್ರವಣ ಮಾಡ್ತಾರೆ ಅವರು ಕೂಡ ಸದ್ಗತಿಯನ್ನು ಪಡ್ಕೋತಾರೆ. ನಿತ್ಯ ಇದನ್ನು ಪಠನೆ ಮಾಡಬೇಕು. ಅವರು ತಮ್ಮ ಶರೀರದ ಅಂತ್ಯಕಾಲದಲ್ಲಿ ಆ ವೈಕುಂಠವನ್ನ ಶ್ರೀರಾಮನ ಅನುಗ್ರಹದಿಂದ ಪಡ್ಕೊಳ್ತಾರೆ. ತಾತ್ಪರ್ಯಕ್ಕನುಸಾರವಾಗಿ ಉತ್ತರ ದಿಕ್ಕಿಗೆ ಆತ ನಡೆದ. ಸಾವಿರಾರು ಸೂರ್ಯಮಂಡಲಗಳಂತೆ ಜ್ವಲಿಸುವಂತಹ ಕಾಂತಿ ಉಳ್ಳವನಾಗಿದ್ದ. ಸುತ್ತಮುತ್ತಲು ಆಯುಧಗಳು ಆತನ ಜೊತೆಗಾರರಾಗಿದ್ದವು. ಸುವೃತ್ತ ದೀರ್ಘ ಪೀವರೋ ಲಸದ್ಭುಜ ದ್ವಯಾಂಕಿತ ಜಗದ್ವಿಮಥ್ಯ ಸಂಪೃತ ಶರೋಶ್ಚ ದಕ್ಷಿಣೇಕರೇ. ಒಂದು ಕೈಯಲ್ಲಿ ಬಿಲ್ಲನ್ನು ಹಿಡ್ಕೊಂಡಿದ್ದ, ಮತ್ತೊಂದು ಕೈಯಲ್ಲಿ ಬಾಣ ಇತ್ತು. ಆ ಬಾಣ ಬಹಳ ಶ್ರೇಷ್ಠವಾದಂಥ ಬಾಣ, ಅಂತಿಂಥ ಬಾಣ ಅಲ್ಲದು. ಜಗತ್ತೆಲ್ಲವನ್ನೂ ಕೂಡ ಮಥನ ಮಾಡಿ ಆ ಜಗತ್ತಿನ ಕಾಠಿಣ್ಯವನ್ನೆಲ್ಲವನ್ನೂ ಕೂಡ ಇದರಲ್ಲೇ ಸೇರಿಸಿದಂಥ ಶ್ರೇಷ್ಠವಾದಂಥ ಬಾಣ ಅದು. ತಾನೇ ಹಿಂದೆ ತಯಾರು ಮಾಡಿದಂಥ ಬಾಣ ಅದು. ವಾದಿರಾಜರ ವ್ಯಾಖ್ಯಾನಕ್ಕನುಸಾರವಾಗಿ ಮೇರು, ಮಂದರ, ಹಿಮಾಲಯ ಮೊದಲಾದಂಥ ಮಹಾ ಪರ್ವತಗಳು, ಕಬ್ಬಿಣ, ವಜ್ರ ಮೊದಲಾದಂಥ ಕಠಿಣ ವಸ್ತುಗಳು, ಅವುಗಳ ಸಾರ ಭಾಗವನ್ನು ತೆಗೆದು ಅದರಿಂದ ವಿಷ್ಣು ತಾನೇ ನಿರ್ಮಿಸಿದಂಥ ಬಾಣ ಅದು. ಮತ್ತೊಂದು ವ್ಯಾಖ್ಯಾನಕ್ಕನುಸಾರವಾಗಿ ಪಂಚಾತ್ಮಕೋ ಮಾರುತಯೇವ ಬಾಣ. ಆ ಬಾಣ ಏನಿದೆ ಆ ಬಾಣಕ್ಕೆ ಸ್ವಯಂ ಹನುಮಂತನೇ ಅಭಿಮಾನಿ ದೇವತೆ. ಆ ಬಾಣದಿಂದಲೇ ಈತ ಮಧುಕೈಟವರನ್ನು ಹಿಂದೆ ಕೊಟ್ಟಿದ್ದ. ಶತ್ರುಘ್ನನಿಗೆ, ತನ್ನ ತಮ್ಮನಾದ ಶತ್ರುಘ್ನನಿಗೆ ಅದೇ ಬಾಣವನ್ನು ಕೊಟ್ಟಿದ್ದ. ಅದೇ ಬಾಣದಿಂದಲೇ ಶತ್ರುಘ್ನ ಮಧುವಿನ ಮಗನಾದ ಲವಣಾಸುರನನ್ನು ಕೊಂದಿದ್ದ ಮತ್ತು ಮುಂದೆ ಮಥುರಾ ಪಟ್ಟಣವನ್ನ ನಿರ್ಮಾಣ ಮಾಡಿದ್ದ. ಎಡಗೈಯಲ್ಲಿ ಶಾರ್ಂಗ ಅನ್ನುವಂಥ ಧನಸ್ಸನ್ನು ಹಿಡಿದುಕೊಂಡಿದ್ದ. ದರ್ಭೆ ಇರಲಿಲ್ಲ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ದರ್ಭೆ ಇತ್ತು. ಇಲ್ಲಿ ಬಿಲ್ಲು ಬಾಣಗಳೇ ಇದ್ದವು. ವನಮಾಲೆಯನ್ನ ಆತ ಧಾರಣೆ ಮಾಡಿದ್ದ. ಶ್ರೀವತ್ಸ ಅನ್ನುವಂಥ ಚಿಹ್ನ ಆತನ ಎದೆಯ ಮೇಲೆ ವಿರಾಜಮಾನವಾಗಿತ್ತು. ಸೀತಾ ಸೈವಾಖಿಲಾಕ್ಷಣಾಂ ವಿಷಯಮುಪಗತ ಶ್ರೀರಿತಿ ಶ್ರೀರಥೈಕಾ ದ್ವೇಧಾ ಭೂತ್ವಾ ದುಧಾವ ವ್ಯಜನಮುಭಯತಃ ಪೂರ್ಣಚಂದ್ರಾಂಶು ಗೌರಂ. ಸೀತೆ ಅಲ್ಲಿ ತನಕ ಯಾರಿಗೂ ಕಣ್ಣಿಗೆ ಕಾಣ್ತಿರ್ಲಿಲ್ಲ, ಭೂಪ್ರವೇಶ ಮಾಡಿದ ಬಳಿಕ ವಾಲ್ಮೀಕಿ ರಾಮಾಯಣ ಮತ್ತು ನಿರ್ಣಯಕ್ಕನುಸಾರವಾಗಿ. ಈಗ ಎಲ್ಲ ಜನರಿಗೂ ಆಕೆ ಕಣ್ಣಿಗೆ ಕಾಣುವಂತ ಅಲ್ಲ, ಎರಡು ರೂಪವನ್ನು ತಾಳಿಕೊಂಡು ರಾಮನ ಎರಡೂ ಭಾಗದಲ್ಲಿ ಆಕೆ ನಿಂತ್ಕೊಂಡು ಆತನಿಗೆ ಚಾಮರದ ಸೇವೆಯನ್ನು ಮಾಡಿದ್ಲು. ಮುಂದೆ ಚಕ್ರಾಭಿಮಾನಿಯಾದಂತಹ ಭರತ ಚಕ್ರವನ್ನು ಹಿಡಿದುಕೊಂಡು ಬಲಬದಿಯಲ್ಲಿ ನಡೆದ. ಶಂಖಾಭಿಮಾನಿಯಾದಂತಹ ಶತ್ರುಘ್ನ ಶಂಖವನ್ನು ಹಿಡಿದುಕೊಂಡು ಎಡಭಾಗದಲ್ಲಿ ನಡೆದ. ಆ ರಾಮನಿಗೆ ಬಲಭಾಗದಲ್ಲಿ ಸುಗ್ರೀವ ಮೊದಲಾದಂಥ ವಾನರರಿದ್ರು, ಎಡಭಾಗದಲ್ಲಿ ಮನುಷ್ಯರಿದ್ರು. ಇವರೆಲ್ಲ ವೈದಿಕ ಸೂಕ್ತಗಳಿಂದ ರಾಮನ ಗಾನವನ್ನು ಮಾಡ್ತಾ ಮುಂದೆ ಪ್ರಯಾಣ ಮಾಡಿದರು. ಸರಿಯು ನದಿಯ ತೀರಕ್ಕೆ ಆತ ಬಂದು ಅಲ್ಲಿಂದ ಅವರೆಲ್ಲರೂ ಕೂಡ ಮುಂದಿನ ಸದ್ಗತಿಯನ್ನು ಪಡೆದುಕೊಂಡ್ರು. ನಿನ್ನ ಆಜ್ಞೆಗನುಸಾರವಾಗಿ ನಾನು ದಶರಥನಿಗೆ ಈಗಾಗಲೇ ಉತ್ತಮ ಸ್ಥಾನ ಕೊಟ್ಟಿದ್ದೇನೆ ಅಂತ ಚತುರ್ಮುಖ ಬ್ರಹ್ಮ ಹೇಳಿದ. ಹಿಂದೆನೇ ದಶರಥೇನು ಮರಣವನ್ನು ಹೊಂದಿದ್ದ, ಆಗಲೇ ಅವನಿಗೆ ಸದ್ಗತಿಯಾಗಿತ್ತಂತೆ. ಲಂಕಾನಗರದಲ್ಲಿ ರಾವಣನ ಹತ್ಯೆ ಮಾಡಿದ್ನಲ್ಲ ಈ ರಾಮ, ಆಗ ದಶರಥ ರಾಮನನ್ನ ನೋಡ್ಬೇಕು ಅಂತ ಅಲ್ಲಿಗೆ ಬಂದಿದ್ದ. ಬಂದಾಗ ಆತ ಯಮಲೋಕದಿಂದ ಬಂದಿದ್ದ ಅಂದ್ರೆ ಅಲ್ಲೇನೋ
ಶಿಕ್ಷೆ ಅನುಭವಿಸಲಿಕ್ಕಾಗಿ ಬಂದಿದ್ದ ಯಮಲೋಕಕ್ಕೆ ಹೋಗಿದ್ದ, ಅಲ್ಲಿಂದ ಬಂದಿದ್ದ ಅಂತಲ್ಲ. ಯಮಲೋಕವು ಕೂಡ ಒಂದು ಸ್ವರ್ಗಲೋಕದಂತೆಯೇ. ರಾಮ ದಶರಥನನ್ನ ಭೇಟಿ ಆದ ಬಳಿಕ ಅವನನ್ನು ಮರಳಿ ಹಿಂದೆ ಕಳಿಸಿದ್ದ. ಆ ಕಳಿಸಿದ ಬಳಿಕ ಆ ದಶರಥನಿಗೆ ಇನ್ನೂ ಹೆಚ್ಚು ಸ್ಥಾನ ಕೊಡುವಂತ ಬ್ರಹ್ಮನಿಗೆ ಆಜ್ಞೆ ಮಾಡಿದ್ದ. ನಿನ್ನ ಆಜ್ಞೆಗನುಸಾರವಾಗಿ ಆ ದಶರಥನಿಗೆ ಇನ್ನೂ ಹೆಚ್ಚಿನ ಸ್ಥಾನ ಕೊಟ್ಟಿದ್ದೇನೆ ಅಂತ ಚತುರ್ಮುಖ ಬ್ರಹ್ಮ ಅದನ್ನ ಹೇಳಿದ. ಇವ್ರಿಗಷ್ಟೇ ಅಲ್ಲ, ನಿನ್ನ ತಾಯಂದ್ರಿಗೂ ಕೂಡ ಆ ದಶರಥನ ಲೋಕವನ್ನೇ ಈ ಹಿಂದೆನೇ ಕೊಟ್ಟಾಗಿದೆ. ಅವರು ಯಾವಾಗ ಮರಣ ಹೊಂದಿದ್ರು ಅವಾಗ ಅವ್ರಿಗೆ ಕೊಟ್ಟಿದ್ದೇನೆ. ಕೈಗೂ ಕೂಡ ಸದ್ಗತಿ ಆಗಿದೆ, ಅವಳು ಕೂಡ ಸದ್ಗತಿಗೆ ಭಾಜನಳೆ. ರಾಮನ ಪಟ್ಟಾಭಿಷೇಕ ಆದ ಬಳಿಕ ಸುಮಾರು 3000 ವರ್ಷ ಅವರೆಲ್ಲ ಬದುಕಿದ್ರು ತಾಯಂದಿರು. ಕ್ರಮವಾಗಿ ಒಬ್ಬೊಬ್ಬರಾಗಿ ಅವರು ಮರಣ ಹೊಂದಿದ್ರು. ಅದಕ್ಕಾಗಿ ಅವರೆಲ್ಲರಿಗೂ ಕೂಡ ಆ ಸದ್ಗತಿಯನ್ನ ಆತ ತಲುಪಿಸಿದ. ರಾಮನ ಪಟ್ಟಾಭಿಷೇಕಕ್ಕೆ ಅಡ್ಡಿ ಮಾಡಿದ ಒಂದು ಸ್ವಲ್ಪ ದೋಷ ಆ ಕೈಯಲ್ಲಿ ಉಳಿದುಕೊಂಡಿತ್ತು. ಆ ದೋಷ ಅವಳನ್ನು ಸ್ವಲ್ಪ ಸದ್ಗತಿಗೆ ಹೋಗೋದಂತ ತಡೆ ಹಿಡಿದಿತ್ತು. ಅದಕ್ಕಾಗಿ ಆಕೆ ಕೈ ಮತ್ತು ಈ ಸುಮಿತ್ರಾ ಮತ್ತು ಕೌಸಲ್ಯರ ಜೊತೆಗೂಡಿ ಸದ್ಗತಿಯನ್ನು ಪಡ್ಕೊಂಡಿರಲಿಲ್ಲ. ಕ್ರಮವಾಗಿ ಆ ದೋಷವನ್ನು ಪರಿಹಾರ ಮಾಡಿಕೊಂಡು ಆಕೆ ಮುಂದೆ ಹೋದಳು. ಯಾಕೆಂದ್ರೆ ಭರತನ ತಾಯಿ ಎಂದು ಕೂಡ ನರಕಕ್ಕೆ ಹೋಗಬಾರದು. ಭರತನಂಥ ಮಹಾ ವ್ಯಕ್ತಿಯನ್ನ ಹೆತ್ತ ತಾಯಿ ದುರ್ಗತಿಗೆ ಹೋಗಬಾರದು ಅಂತ ರಾಮನ ಅಪೇಕ್ಷೆ ಇತ್ತು. ಅದಕ್ಕಾಗಿ ಅವಳು ಕೂಡ ಸದ್ಗತಿಯನ್ನೇ ಪಡೆದುಕೊಂಡಳು. ಆ ಕೈಯ ಶರೀರದಲ್ಲಿ 2 ಶಕ್ತಿಗಳನ್ನು, ಮೂಲತಃ ಆಕೆ ಸಜ್ಜನಳೆ, ಆದರೆ ಅವಳ ಮನಸ್ಸು ಹಾಗೆ ಮಲಿನವಾಗಲಿಕ್ಕೆ, ಕಲುಷೀಕೃತ ಆಗಲಿಕ್ಕೆ ಅದಕ್ಕೊಂದು ಕಾರಣ ಇತ್ತು. ಅಲ್ಲಿ ಒಬ್ಬಳು ಮಂಥರೆ ಇದ್ಲು, ಅವಳ ಒಳಗೆ ಆ ಕೈಯೊಳಗೆ ನಿಕೃತಿ ಅಂತ ಮತ್ತೊಬ್ಬ ರಾಕ್ಷಸಿ ಕೂಡ ಇದ್ಲು. ಇವರಿಬ್ಬರು ಸೇರಿ ಆ ಕೈಯ ಮನಸ್ಸನ್ನ ಕಲುಷಿತಗೊಳಿಸಿದ್ರು. ಆ ಇಬ್ಬರು ರಾಕ್ಷಸಿಯರು ತಮ್ಮ ದುರ್ಗತಿಯನ್ನು ಪಡ್ಕೊಂಡ್ರು. ಆನಂದ ರಾಮಾಯಣಕ್ಕನುಸಾರವಾಗಿ ಆ ಮಂಥರೆ ಪೂತನೆ ಆಗಲಿ. ಹೀಗೆ ಆ ರಾಮನ ತಾಯಂದಿರೆಲ್ಲರಿಗೂ ಕೂಡ ಸದ್ಗತಿ ಪ್ರಾಪ್ತವಾಯಿತು. ರಾಮನನ್ನು ನಿಂದೆ ಮಾಡಿದ್ರಲ್ಲ ಸುರಾಣಕರು ಅಂತ ಒಂದು ರಾಕ್ಷಸರ ಗುಂಪದು. ಆನಂದ ರಾಮಾಯಣಕ್ಕನುಸಾರವಾಗಿ ರಾಮ ಸೀತೆಯರ ಬಗ್ಗೆ ಸಲ್ಲದ ಮಾತನಾಡಿದವರು ಅಗಸರು, ಒಬ್ಬ ಅಗಸ. ಆದರೆ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ, ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ಮುಖ್ಯವಾಗಿ ಸುರಾಣಕರು ಅಂತ ಒಂದು ರಾಕ್ಷಸರ ಗುಂಪು, ಅವರು ಈ ಥರದ ಮಾತನಾಡಿದ್ರು. ಅವರು ಕೂಡ ದುರ್ಗತಿಯನ್ನು ಪಡ್ಕೊಂಡಿದ್ರು. ಚತುರ್ಮುಖ ಬ್ರಹ್ಮ ಕೇಳಿದಂತೆ, ನಿನ್ನ ಜೊತೆ ಬಂದಂತ ಉಳಿದವರಿದ್ದಾರಲ್ಲ, ನಿಂದಾಯ್ತು, ನಿನ್ನ ತಮ್ಮಂದ್ರದಾಯ್ತು, ಪತ್ನಿಯರದಾಯ್ತು, ತಂದೆ ತಾಯಂದ್ರದಾಯ್ತು, ಉಳಿದವ್ರಿಗೆ ಏನು ಉದ್ಯೋಗ ಕೊಡಬೇಕು ಹೇಳು ಅಂತ ಚತುರ್ಮುಖ ಬ್ರಹ್ಮ ಶ್ರೀಮನ್ನಾರಾಯಣನನ್ನು ಕೇಳಿದ ಅಂತ ತಾತ್ಪರ್ಯ ನಿರ್ಣಯ. ಅದಕ್ಕೆ ರಾಮನ ಸಮ್ಮತಿಯನ್ನೇ ಕೇಳಬೇಕು ಅಂತ ಆ ಚತುರ್ಮುಖ ಬ್ರಹ್ಮ ಕೇಳಿದ. ನನ್ನ ಆಜ್ಞೆಗನುಸಾರವಾಗಿ ನೀನೇ ಇವರಿಗೆ ಸದ್ಗತಿಯನ್ನು ಕೊಡಬೇಕು. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ನೀನೇ. ಅದಕ್ಕಾಗಿಯೇ ಇವರಿಗೆ ಯಾವ ಗತಿಯನ್ನು ಕೊಡ್ತೀವೋ ನೀನೇ ಕೊಡು ಅಂತ ಹೇಳಿದ. ಸಾಂತಾನಿಕ ಲೋಕಗಳು ಅಂದ್ರೆ ಯಾವುವು ಅಂದ್ರೆ ಅವು ಕೂಡ ವಿಷ್ಣು ಲೋಕಗಳೇ, ಭಗವಂತನಿಗೆ ಸಂಬಂಧಪಟ್ಟಂತ ಲೋಕಗಳೇ. ಅವಕ್ಕೆ ಸಾಂತಾನಿಕ ಅಂತ ಯಾಕೆ ಕರೀತಾರೆ ಅಂದ್ರೆ ಶಾಶ್ವತ ಲೋಕ ಅಂತ ಅರ್ಥ ಅಂತ. ಅದಕ್ಕೆ ಪ್ರಳಯ ಕಾಲದಲ್ಲೂ ಕೂಡ ಅವು ನಾಶ ಆಗೋದಿಲ್ಲ. ಅದಕ್ಕಾಗಿ ಅವುಗಳಿಗೆ ಶಾಶ್ವತ ಅನ್ನೋ ಅರ್ಥದಲ್ಲಿ ಸಾಂತಾನಿಕ ಅಂತ ಹೆಸರು ಅಂತ ಹೀಗೆ ಅದ್ರ ವ್ಯಾಖ್ಯಾನ ಮಾಡ್ತಾರೆ. ಅವರು ಜರಾಮರಣ ರಹಿತರಾಗಿ ಅಲ್ಲಿ ನಿತ್ಯ ಶರೀರದಿಂದ ಆ ಲೋಕದಲ್ಲಿ ವಾಸ ಮಾಡ್ತಾರೆ, ನಿನ್ನ ಜೊತೆಗೆ ಬಂದವರೆಲ್ಲ. ಈ ಭೂಲೋಕದಲ್ಲಿ ಕಪಿಗಳಾಗಿ ಕರಡಿಗಳಾಗಿ ಜನಿಸಿದವರೆಲ್ಲ ತಮ್ಮ ತಮ್ಮ ಮೂಲ ರೂಪದಿಂದ ಅವರು ಆಯಾ ದೇವತೆಗಳಲ್ಲಿ ಹೋಗಿ ಲೀನರಾಗ್ತಾರೆ. ಮೈಂದಾದ್ ಮತ್ತು ವಿವಿಧ ಅಥವಾ ಮೈಂದಾದ್ ವಿವಿಧ ಅವರಿಬ್ಬರು ಕಪಿಗಳಾಗಿದ್ರು, ಅಶ್ವಿನಿ ದೇವತೆಗಳ ಅವತಾರದಿಂದ ಹುಟ್ಟಿದವರು. ಅವರಿಬ್ಬರು ಮಾತ್ರ ಮೂಲ ರೂಪದಲ್ಲಿ ಹೋಗಿ ಸೇರ್ಕೊಳ್ಳಿಲ್ಲಂತೆ. ಯಾಕೆಂದ್ರೆ ಆ ಅಶ್ವಿನಿ ದೇವತೆಗಳ ಅವತಾರಭೂತರಾದವರಾದರೂ ಕೂಡ ಅವರಲ್ಲಿ ರಾಕ್ಷಸರ ಸ್ವಭಾವ, ರಾಕ್ಷಸರ ಆವೇಶ ಸ್ವಲ್ಪ ಉಳಿದಿತ್ತು. ಅವರು ಅಮೃತಾಪಾನ ಮಾಡಿಬಿಟ್ಟಿದ್ರು ಹಿಂದೆನೆ ಅಶ್ವಿನಿ ದೇವತೆಗಳಾಗಿದ್ದಾಗ. ಅದಕ್ಕಾಗಿ ಅವ್ರಿಗೆ ಮರಣವೂ ಇರಲಿಲ್ಲ, ಆದರೆ ರಾಕ್ಷಸ ಅಂಶ ಸ್ವಲ್ಪ ಉಳಿದಿತ್ತು. ಅವರಿಬ್ಬರನ್ನು ಬಿಟ್ಟು ಉಳಿದ ದೇವತೆಗಳು ಮಾತ್ರ ಪರಂಧಾಮಕ್ಕೆ ಹೋದ್ರು. ಆ ಇಬ್ಬರು ಕೃಷ್ಣಾವತಾರದಲ್ಲೂ ಕೂಡ ಇದ್ರು. ಮುಂದೊಮ್ಮೆ ಬಲರಾಮನನ್ನು ಕೆಣಕಿ ಆ ಬಲರಾಮನ ಕಡೆಯಿಂದ ಹತ್ಯೆಗೊಳಗಾದವರು ಆ ಇಬ್ಬರು, ಮೈಂದ ಮತ್ತು ದ್ವಿವಿಧರು.
ವಿಭೀಷಣ ಇದ್ದ. ಆ ವಿಭೀಷಣ ರಾಮನ ಆಜ್ಞೆಗನುಸಾರವಾಗಿ ಕುಬೇರನ ಸೇನಾಪತಿಯಾಗಿ ಒಂದು ಕಲ್ಪ ಕಾಲ ಪರ್ಯಂತರವಾಗಿ ರಾಕ್ಷಸ ಸಾಮ್ರಾಜ್ಯವನ್ನು ಆಳ್ತಾ ಅಲ್ಲಿ ಸ್ಥಿರನಾಗಿದ್ದ. ಜಾಂಬವಂತನಿಗೆ ಈಗಾಗಲೇ ಜಾಂಬವತಿಯ ಉತ್ಪತ್ತಿಗಾಗಿ ನೀನು ತಪಸ್ಸನ್ನು ಮಾಡಬೇಕು, ಮುಂದಿನ ಕಾರಣಕ್ಕೆ ಸಿದ್ಧನಾಗಿರಬೇಕು ಅಂತ ಅವನಿಗೆ ಆಜ್ಞೆ ಇತ್ತು. ರಾಮ ಒಂದು ರೂಪದಿಂದ ಸ್ವರ್ಗಲೋಕದಲ್ಲಿ ವಾಸ ಮಾಡಿದ, ಮತ್ತೊಂದು ರೂಪದಿಂದ, ಎರಡನೇ ರೂಪದಿಂದ ಬ್ರಹ್ಮನ ಸಭೆಯಲ್ಲಿ ವಾಸ ಮಾಡಿದ, ಇನ್ನೊಂದು ರೂಪದಿಂದ ಶ್ವೇತದ್ವೀಪದಲ್ಲಿ ವಾಸ ಮಾಡಿದ. ಆ ಮೂರನೇ ರೂಪದಿಂದ ಆತ ಶ್ವೇತದ್ವೀಪಕ್ಕೆ ಹೋಗ್ತಿದ್ನಲ್ಲ ಈ ರಾಮ, ಆ ಭಗವಂತನಲ್ಲಿ ಲೀನನಾಗಿ, ಆತ ಹೋಗುವಾಗ ಆ ಒಂದು ಸ್ಥಳವನ್ನು ತಲುಪಿ ಪೂರ್ಣ ಮುಕ್ತ ಸ್ಥಾನಕ್ಕೆ ದೇವತೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅವರೆಲ್ಲ ಇನ್ನು ಸಾಧನವನ್ನು ಪಕ್ವ ಮಾಡಿಕೊಂಡು ಆ ಭಗವಂತ ಇರುವಂಥ ಸ್ಥಳಕ್ಕೆ ಹೋಗ್ಲಿಕ್ಕೆ ಅವ್ರು ಯೋಗ್ಯರಲ್ಲ. ಕ್ಷೀರಸಾಗರಕ್ಕೆ ಹೋಗಿ ಭಗವಂತರನ್ನು ಅವ್ರು ನೋಡ್ಬೇಕಾದ್ರೂ ಅಮುಕ್ತ ಸ್ಥಳ ಅಂತ ಮತ್ತೊಂದೇನಿದೆ, ಮುಕ್ತಿಗೆ ಹೋಗದೇ ಇರುವಂಥವ್ರ ಸ್ಥಳ ಅದು. ಆ ಸ್ಥಳದಲ್ಲೇ ಭಗವಂತರನ್ನು ಅವ್ರು ಭೇಟಿ ಮಾಡಬೇಕು. ಅದಕ್ಕಾಗಿ ಭಗವಂತ ಒಳಗೆ ಹೋಗುವಾಗ ಇವರು ಹೊರಗಡೆ ನಿಂತ್ಕೊಂಡು ಆತ ಹೋಗ್ತಿರೋದನ್ನು ನೋಡಿದರು ದೂರದಿಂದ. ಅತಿ ದೂರದಿಂದ ನೋಡಿ ಅವರು ಆತನ ಸ್ತೋತ್ರ ಮಾಡಿದರು. ಹನುಮಂತ ಬದಲಿಗೆ ಹೋಗಿ ಶ್ರೀಮನ್ನಾರಾಯಣನ ಪಾದವನ್ನು ಸೇವನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಬದಲಿ ಅಂದರೆ ಒಂದು 2-3 ಬದಲಿಗಳಿದೆ ಅಂತ, ನಾನು ಕೂಡ 2 ಬದಲಿಗಳಿದೆ ಅಂತ ತಿಳ್ಕೊಂಡಿದ್ದೆ. ಸಾಮಾನ್ಯರಿಗೆ ಒಂದು ಬದಲಿ ಕ್ಷೇತ್ರ ಗೊತ್ತು, ಒಂದು ಬದಲಿ ಒಂದು ಕೇದಾರ. 2 ಬದಲಿ ಇದೆ ಅಂತ ಅನ್ನೋದು ಗೊತ್ತಿದೆ. ಈಗ ನಾವು ಹೋಗುವಂಥ ಬದಲಿ ಇದೇನಿದೆ ಇದು ಸಾಮಾನ್ಯವಾದ ಬದಲಿ. ಶತಶೃಂಗ ಪರ್ವತ ಅಂತಿದೆ, ಆ ಪರ್ವತದ ಮೇಲೆ ಒಂದು ಬದಲಿ ಇದೆ. ಹಿಮಾಲಯದ ತುದಿಯಲ್ಲಿ ಮತ್ತೊಂದು ಬದಲಿ ಇದೆ. ಮೇರು ಪರ್ವತದ ಬಳಿಯಲ್ಲಿ ಮತ್ತೊಂದು ಬದಲಿ ಇದೆ. 3 ಬದಲಿಗಳಲ್ಲಿ ಕೂಡ ಬದರಿನಾರಾಯಣನ ಸನ್ನಿಧಾನ ಇದೆ. ಮೇರು ಪರ್ವತ ಏನಿದೆಯಲ್ಲ ಅದರ ಬಳಿಯಲ್ಲಿರುವಂತಹ ಬದರಿನಾರಾಯಣನ ಸನ್ನಿಧಾನಕ್ಕೆ ಹೋಗಿ ಆತನ ಸೇವೆಗೆ ಸನ್ನದ್ಧನಾಗಿ ನಿಂತ್ಕೊಂಡಿದ್ದ ಹನುಮಂತ. ಆತ ಅಲ್ಲಿ ಏನು ಮಾಡ್ತಿದ್ದ ಅಂದ್ರೆ, ನಾರಾಯಣನ ಉಪದೇಶವನ್ನ ಬಂದವರಿಗೆ, ತನ್ನ ಭಕ್ತರಾದವರಿಗೆ, ದೇವತೆಗಳಿಗೆ, ಮುನಿಗಳಿಗೆ ಅವರಿಗೆ ಕೊಡ್ತಾ, ಆ ರಾಮನ ಕಥೆಯನ್ನು ಕೇಳ್ತಾ ಅಲ್ಲಿ ಸಂತೋಷದಿಂದ ಆತ ವಾಸ ಮಾಡಿದ. ಇದು ಮೇರು ಪರ್ವತದಲ್ಲಿದ್ದಾನೆ ಅಂತ ಅನ್ನೋದೊಂದು ಅಪರೂಪದ ಅಂಶ. ಕಿಂಪುರುಷ ಖಂಡದಲ್ಲಿದ್ದಾನೆ ಅಂತ ಅನ್ನೋದು ನಮಗೆಲ್ಲರಿಗೂ ಗೊತ್ತು. ಅಸಾವಿಧಾನೀಂಚ ನಿಷೇವಮಾನೋ ರಾಮಂಪತಿಂ ಕಿಂಪುರುಷೇ ಕಿಲಾಸ್ತೆ. ಕಿಂಪುರುಷ ಖಂಡದಲ್ಲಿದ್ದಾನೆ ಅಂತ ಗೊತ್ತು. ಕಿಂಪುರುಷ ಖಂಡದಲ್ಲಿರೋದು ಒಂದು ರೂಪ, ಮೇರು ಪರ್ವತದಲ್ಲಿರೋದು ಮತ್ತೊಂದು ರೂಪ. ಸತತವಾಗಿ ಅಲ್ಲಿ ಆತ ವಾಸ ಮಾಡಿದ. ಭಾಗವತದ ಪಂಚಮ ಸ್ಕಂದದಲ್ಲಿ ಕಿಂಪುರುಷ ಖಂಡದಲ್ಲಿ ಆತ ಇದ್ದುಕೊಂಡು ಆ ಕಿಂಪುರುಷ ಖಂಡದ ಆಳ್ವಿಕೆಯನ್ನು ನೋಡ್ಕೋತಿರ್ತಾನಂತೆ. ಅದರ ವರ್ಣನೆ ಅಲ್ಲಿ ಕಂಡು ಬಂದಿದೆ. ಅವನಿಗೆ ಒಟ್ಟು 3 ಕೋಟಿ ರೂಪಗಳಂತೆ, ಈ ಭೂಲೋಕದಲ್ಲಿರುವಂತಹ 3 ಕೋಟಿ ರೂಪಗಳು. ಅವೆಲ್ಲ ಪರಮಾತ್ಮನ ಸನ್ನಿಧಾನಕ್ಕಾಗಿ, ಪರಮಾತ್ಮನ ಸೇವೆಗಾಗಿರುವಂತಹ 3 ಕೋಟಿ ರೂಪಗಳು ಮತ್ತೆ ಪ್ರತ್ಯೇಕ ಇದೆ. ಭೂಲೋಕದಲ್ಲಿರುವಂತಹ 3 ಕೋಟಿ ರೂಪಗಳು ಇವು ಅಂತ ಈಗ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಭಗವಂತನ ಮಂದಿರ ಇದೆ ಆ ಭಗವಂತನ ಮಂದಿರದಲ್ಲಿ ಆತ ಸನ್ನದ್ಧನಾಗಿರ್ತಾನಂತೆ ಈ ಎಲ್ಲ ಕೋಟಿ ರೂಪಗಳನ್ನು ತಾಳಿ. ಅಲ್ಲಿರುವಂಥ ದೇವತೆಗಳಿಗೆ, ಸಜ್ಜನರಿಗೆ ಆತ ಕಾಣಿಸ್ತಾನೆ, ಉಳಿದವರಿಗೆ ಅದೃಶ್ಯನಾಗಿ ಅಲ್ಲಿ ನಿಂತ್ಕೊಂಡಿರ್ತಾನೆ ಅಂತ ಹೀಗಾದ್ರೆ ವ್ಯಾಖ್ಯಾನ ಮಾಡ್ತಾರೆ. ಇತ್ತಂಸ ಗಾಯಂ ಶತಕೋಟಿ ವಿಸ್ತರಂ ರಾಮಾಯಣಂ ಭಾರತ ಪಂಚರಾತ್ರಂ ವೇದಾಂಶ ಸರ್ವಾನ್ ಸಹಿತ ಬ್ರಹ್ಮಸೂತ್ರಾನ್ ವ್ಯಾಚಕ್ಷಾಣೋ ನಿತ್ಯ ಸುಖೋದ್ಭವೋ ಭೂತ್. ಶತಕೋಟಿ ವಿಸ್ತರಂ, ಶತಕೋಟಿ 100 ಕೋಟಿ ಶ್ಲೋಕಗಳಿಂದ ಕೂಡಿದ್ದು ಈ ವಾಲ್ಮೀಕಿ, ಈ ಆನಂದ ರಾಮಾಯಣ ಅಂತ ಇಲ್ಲಿ ತನಕ ನಾವು ಅದನ್ನು ನೋಡ್ತಾ ಬಂದಿದ್ವಿ. ತಾತ್ಪರ್ಯ ನಿರ್ಣಯನೂ ಕೂಡ 100 ಕೋಟಿ ಶ್ಲೋಕಗಳಿಂದ ಕೂಡಿದಂತಹ ಒಂದು ರಾಮಾಯಣ ಇದೆ ಅಂತ ಅನ್ನೋದನ್ನ ತಾತ್ಪರ್ಯ ನಿರ್ಣಯ ಕೂಡ ಹೋಗ್ತದೆ. ಅದ್ಯಾವುದು ಅಂದ್ರೆ ಮೂಲ ರಾಮಾಯಣ ಅಂತ ಕರೀತಾರೆ. ಆ ಮೂಲ ರಾಮಾಯಣವನ್ನು ರಚನೆ ಮಾಡಿದವನು ಸ್ವಯಂ ಹಯಗ್ರೀವ ರೂಪದ, ಕುದುರೆಯ ಮುಖದ ರೂಪದ ಭಗವಂತ. ಅದಕ್ಕಾಗಿ ಈ ಆನಂದ ರಾಮಾಯಣದಿಂದಲೇ ಈ ಎಲ್ಲ ಮಹಾಭಾರತ, ಅಷ್ಟಾದಶ ಪುರಾಣಗಳು, ಉಳಿದೆಲ್ಲ ಶಾಸ್ತ್ರಗಳು ಉದ್ಭವಿಸಿವೆ ಅಂತ ಇನ್ನೊಂದು ಮಾತು ಬಂದಿತ್ತಲ್ಲ. ಹಾಗಾಗಿ ಈ ಆನಂದ ರಾಮಾಯಣ ಅಂದ್ರೆ ಯಾವುದು, ಮತ್ತು ಆನಂದ ರಾಮಾಯಣವನ್ನು ರಚನೆ ಮಾಡಿದಂಥ ವಾಲ್ಮೀಕಿ ಅಂದ್ರೆ ಯಾರು ಅಂತ ಇನ್ನೊಂದು ಬಾರಿ ಪ್ರಶ್ನೆ ಬಂದಾಗ, ಆ ವಾಲ್ಮೀಕಿ ಅಂದ್ರೆ ಈ ಋಷಿ ಅಲ್ಲ, ಆ ವ್ಯಾಸನಿಗೆ ಬೇರೊಂದು ರೂಪದಿಂದ ವಾಲ್ಮೀಕಿ ಅಂತ ಹೆಸರು ಇಟ್ಟಿರಬಹುದು, ಅಥವಾ ಈ ಮಾತಿನ ಉದ್ದೇಶ ಬೇರೆ ಏನಾದರೂ ಇದ್ದಿರಬಹುದು ಅಂತ ನಾನು ಹೇಳಿದ್ದೆ. ಇದು ಕೂಡ ಅದೇ 100 ಕೋಟಿ ಶ್ಲೋಕಗಳಿಂದ ಕೂಡಿದಂತಹ ಒಂದು ರಾಮಾಯಣ ಇದೆ. ಈಗ ನಾವು ನೋಡ್ತಿರುವಂಥದ್ದು ಕೇವಲ 24,000 ಶ್ಲೋಕಗಳಿಂದ 10,000 ಶ್ಲೋಕಗಳಿಂದ ಕೂಡಿದಂಥ ರಾಮಾಯಣ. ಇದೆಲ್ಲದಕ್ಕೂ ಮೂಲ ಆಧಾರವಾದಂಥ ಮತ್ತೊಂದು ರಾಮಾಯಣ ಇದೆ. ಅದನ್ನು ಹನುಮಂತ ಉಪದೇಶ ಮಾಡ್ತಿದ್ದ, ವ್ಯಾಖ್ಯಾನ ಮಾಡ್ತಿದ್ದ. ಆ 100 ಕೋಟಿ ಶ್ಲೋಕಗಳಿಂದ ಕೂಡಿದಂಥ
ರಾಮಾಯಣವನ್ನು ಬ್ರಹ್ಮ ನಾರದರಿಗೆ, ಆ ನಾರದರು ವಾಲ್ಮೀಕಿಗಳಿಗೆ ಉಪದೇಶ ಮಾಡಿದರು. ವಾಲ್ಮೀಕಿಗಳು ಅದನ್ನು ಕೇವಲ 24,000 ಶ್ಲೋಕಗಳಿಂದ ಸಂಗ್ರಹ ಮಾಡಿ ಅದನ್ನು ನಮಗೆ ಹೇಳಿದರು. ಅಷ್ಟನ್ನು ಶ್ರವಣ ಮಾಡಲಿಕ್ಕೆ ನಮ್ಗೆ ಇಷ್ಟು ದೀರ್ಘ ಕಾಲ ಬೇಕಾಗ್ತದೆ. 100 ಕೋಟಿ ಶ್ಲೋಕ ಏನಾದರೂ ಇದ್ದಿದ್ದರೆ ಅದಕ್ಕೆ ಒಬ್ಬ ಮನುಷ್ಯನ ಜನ್ಮ ಸಾಕಾಗಲಿಕ್ಕಿಲ್ಲ. ಇದು ಮತ್ಸ್ಯ ಪುರಾಣದ ಮಾತು. ಬ್ರಹ್ಮನಿಂದ ನಾರದನಿಗೆ, ನಾರದನಿಂದ ವಾಲ್ಮೀಕಿಗೆ ಆ ಮೂಲ ರಾಮಾಯಣ ಇಳಿದು ಬಂದಿತ್ತು. 100 ಕೋಟಿ ಶ್ಲೋಕಗಳ ರಾಮಾಯಣ. ಅದನ್ನು ವಾಲ್ಮೀಕಿಗಳು 24,000 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿದ್ರು ಅಂತ ಇದು ಮತ್ಸ್ಯ ಪುರಾಣದ ಆಧಾರ. ಆ ಕ್ಷೀರ ಸಮುದ್ರದಲ್ಲಿ ಸೀತೆ ಜೊತೆಗೂಡಿ, ಲಕ್ಷ್ಮಣಾದಿಗಳ ಜೊತೆಗೂಡಿ ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಆತ ಅಲ್ಲಿ ವಾಸ ಮಾಡಿಕೊಂಡ. ಏಕಂ ವಿಧಾಯ ಹಿ ಪತೌ ಸಶೇತೆ ಪೃಥಕ್ಚ ಸಂವ್ಯೂಹ್ಯ ಕದಾಚಿದಿಚ್ಛಯ ರೇಮೇ ರಮೇಶೋ ಅಮಿತ ಸದ್ಗುಣಾರ್ಣವ. ಶೇಷನ ಮೇಲೆ ಮಲ್ಕೊಂಡಿರ್ತಾನಲ್ಲ, ತನ್ನ ಎಲ್ಲ ಅವತಾರಗಳನ್ನು, 10 ಅವತಾರಗಳು, ಮುಖ್ಯವಾದ ಅವತಾರಗಳು, ಇನ್ನು ಅಮುಖ್ಯವಾದಂತಹ ಅವತಾರಗಳು ಏನಿದೆ, ಆ ಎಲ್ಲ ಅವತಾರಗಳನ್ನು ತನ್ನಲ್ಲಿ ಆವಾಹನೆ ಮಾಡಿಕೊಂಡು ಒಂದೇ ರೂಪವನ್ನು ತಾಳಿ ಮಲ್ಕೊಂಡಿರ್ತಾನೆ. ಅಥವಾ ಎಲ್ಲ ರೂಪವನ್ನು ತಾಳಿ ಆತ ಮಲ್ಕೊಂಡಿರ್ತಾನೆ. ಒಂದು ರೂಪವನ್ನು ತಾಳೋದು, ಅನೇಕ ರೂಪವನ್ನು ತಾಳೋದು, ಇದೆಲ್ಲವೂ ಆತನ ಒಂದು ಲೀಲೆ. ಆ ಎಲ್ಲ ರೂಪಗಳಿಗೂ ಅಭೇದ ಅಷ್ಟೆ. ರೇಮೇ ರಮೇಶ ಅಮಿತ ಸದ್ಗುಣಾರ್ಣವ. ಹೀಗೆ ಆ ಶೇಷನ ಶಯನದ ಮೇಲೆ ಆತ ವಿಹಾರ ಮಾಡಿಕೊಂಡಿದ್ದಾನೆ ಅಂತನಲ್ಲಿಗೆ ಆ ತಾತ್ಪರ್ಯ ನಿರ್ಣಯದಲ್ಲಿ ಬಂದಂಥ ರಾಮನ ಕಥೆ ಏನಿದೆ ಅದು ಆ 9ನೇ ಅಧ್ಯಾಯದಲ್ಲಿ ಬಂದಿರುವಂಥ ರಾಮನ ಕಥೆ ಅಲ್ಲಿಗೆ ಮುಕ್ತಾಯ ಆಗಿದೆ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ ಆನಂದ ರಾಮಾಯಣದ ಶ್ರವಣ ಫಲ ಮತ್ತು ವಾಲ್ಮೀಕಿ ರಾಮಾಯಣದ ಶ್ರವಣ ಫಲ ಅದನ್ನೇ ನಾವು ಶ್ರವಣ ಮಾಡಬೇಕಾಗಿದೆ. ಅದು ಇನ್ನೂ ಕೂಡ ಮುಂದೆ ಬರೋದಿದೆ. ಅದರ ಶ್ರವಣದೊಂದಿಗೆ ಈ ಎಲ್ಲ ಪೂರ್ಣವಾದಂಥ ಕಥೆಯು ಕೂಡ ಮುಕ್ತಾಯಗೊಳ್ಳಲಿದೆ.